ಆಗುತ್ತೆ. ಇಲ್ಲಿವರೆಗೂ ನೀವು ಸೆಷನ್ ವರ್ಕ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರ, ಬಟ್ ನಾಟ್ ಇನ್ ದಾಟ್ ಡೀಟೇಲ್. ಹೌದಾ? ನಿಮ್ಗೆ ಕ್ವೆಶನ್ಸ್ ಗಳು ಕಾಡ್ತಾ ಇರ್ತವೆ, ದಟ್ ಎಕ್ಸಾಕ್ಟ್ ವರ್ಕ್ ಏನಪ್ಪಾ ಸ್ವಲ್ಪ ಅರ್ಥ ಆಗಿದೆ ಬಟ್ ಡೀಟೇಲ್ ಆಗಿ ಅರ್ಥ ಆಗಿಲ್ಲ, ಐ ವಾಂಟ್ ಟು ಗೆಟ್ ಇಟ್ ಕ್ಲಾರಿಫೈ. ಎಸ್, ಈ ಅಷ್ಟು ಕ್ವೆಶನ್ಸ್ ಗಳಿಗೆ ಇವತ್ತಿನ ವೆಬಿನಾರ್ ಎಂಡ್ ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಇಫ್ ಯು ಅಟೆಂಡ್ ದ ವೆಬಿನಾರ್ ಇನ್ ದ ಎಂಡ್. ಓಕೆ, ಸೊ ಬಿಫೋರ್ ಸ್ಟಾರ್ಟಿಂಗ್ ಟುಡೇ ಸೆಷನ್ ಲೆಟ್ ಮಿ ಕನ್ಫರ್ಮ್ ಒನ್ಸ್ ನನ್ನ ಆಡಿಯೋ ವಿಡಿಯೋ ನಿಮಗೆ ಕ್ಲಿಯರ್ ಆಗಿದ್ರೆ ಜಸ್ಟ್ ಥಮ್ಸ್ ಅಪ್, ಒಂದ್ಸಲ ಥಮ್ಸ್ ಅಪ್ ಮಾಡಿ if my audio and video is clear for you all. Okay, right? So one small thought in the ಇವತ್ತಿನ ಸೆಷನ್ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. That thought is, okay, you all know about Elon Musk, right? Elon Musk ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತು. ಟಾಪ್ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಅಲ್ಲಿ ಕೂಡ ಅವ್ರ ಟಾಪ್ 10 ನಲ್ಲಿ ಅವ್ರ ಹೆಸರು ಬರುತ್ತೆ, ರೈಟ್? ಆಫ್ಟರ್ ಬಿಕಮಿಂಗ್ ದಟ್ ಇಂಪಾರ್ಟೆಂಟ್, ಓಕೆ, ಅಷ್ಟು ಮೇಲ್ಗಡೆ ಹೋದ್ರು ಅವ್ರ ಲೈಫ್ ಅಲ್ಲಿ ಅಷ್ಟೊಂದು ಸಕ್ಸಸ್ಫುಲ್ ಆದ್ರೂ ಪ್ರತಿದಿನ 2 ರಿಂದ 3 ಗಂಟೆ ಲರ್ನಿಂಗ್ ಕೊಡ್ತಾರೆ ಅಂತ. ಐ ರಿಪೀಟ್ ಅಗೇನ್, ಎಲಾನ್ ಮಸ್ಕ್ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್, ಅಷ್ಟೊಂದು ಚೆನ್ನಾಗಿರೋ ಪೊಸಿಷನ್ ಅಲ್ಲಿ ಇದ್ರೂನು ಅವ್ರ ಬಿಸಿ ಶೆಡ್ಯೂಲ್ ಅಲ್ಲಿ 24 hours ಅವ್ರ ಬಿಸಿ ಶೆಡ್ಯೂಲ್ ಅಲ್ಲಿ ಟೈಮ್ ತಗೊಂಡು ಪ್ರತಿದಿನ 2 ರಿಂದ 3 ಗಂಟೆ ಕಲಿಯಕ್ಕೆ ಇಡ್ತಾರೆ. ಮೀನ್ಸ್ ದಟ್ ಲರ್ನಿಂಗ್ ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ. ಯಾರು ಯಾವ ಲೆವೆಲ್ ಅಲ್ಲಿ ಇದ್ರು ನೋ ಪ್ರಾಬ್ಲಮ್, ಅವ್ರ ಫೀಲ್ಡ್ ಅಲ್ಲಿ ಅವ್ರು ಕಲಿತಾ ಇರಬೇಕು. ಲರ್ನಿಂಗ್ ಇಸ್ ಅ ಪ್ರಾಸೆಸ್. ಓಕೆ, 4 ದಿನ 5 ದಿನ ಕಲಿತೀನಿ, 6 ದಿನ ಕಲಿತೀನಿ ಅಂದ್ರೆ ನೋ, ಇಟ್ ವಿಲ್ ಬಿ ಲೈಫ್ ಲಾಂಗ್ ಲರ್ನಿಂಗ್ ಇರುತ್ತೆ. ಅವರೇ ಅಷ್ಟೊಂದು ಲರ್ನಿಂಗ್ ಮಾಡ್ತಿರ್ಬೇಕಾದ್ರೆ ನಾವ್ ಯಾವ ಲೆಕ್ಕ? ಓಕೆ, ಸೊ ವಿ ಹ್ಯಾವ್ ಟು ಲರ್ನ್ ಕಂಟಿನ್ಯೂಸ್ಲಿ. ಆ ಮೆಸೇಜ್ ನಿಮ್ಗೆ ಕೊಡಕ್ ಇಷ್ಟ ಪಡ್ತಿದ್ದೀನಿ, ದಟ್ ನಮ್ ಮೈಂಡ್ ಸೆಟ್ ನ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ವಿ ಶುಡ್ ಆಲ್ವೇಸ್ ಬಿ ಇನ್ ಲರ್ನಿಂಗ್ ಮೋಡ್. ಹೊಸದೇನಾದ್ರೂ ಒಂದು ಕಲಿಬೇಕು, ಹೊಸದೇನಾದ್ರೂ ಒಂದು ಕಲಿತೀವಿ ಅಂತ ಅಂದ್ರೆ ನಮ್ ಮೈಂಡ್ ಮೊದ್ಲು ಕೂತ್ಕೋಬೇಕು. ಎಸ್, ಐ ವಾಂಟ್ ಟು ಲರ್ನ್, ನನಗೆ ಇವತ್ತು ಹೊಸದು ಕಲಿಬೇಕು, ಐ ವಾಂಟ್ ಟು ಲರ್ನ್ ಟುಡೇ. ಯಾವಾಗ್ಲೂ ಆ ಮೈಂಡ್ ಸೆಟ್ ಇಟ್ಕೊಳ್ಳಿ. ದಟ್ ಮೈಂಡ್ ಸೆಟ್ ವಿಲ್ ಟೇಕ್ ಯು ಲಾಂಗ್. ನಿಮ್ ಲೈಫ್ ಅಲ್ಲಿ ಯಾವುದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ ನಿಮ್ಗೆ ಕೊನೆವರೆಗೂ ಸಕ್ಸಸ್ ತಂದು ಕೊಡುತ್ತೆ ಇಫ್ ನಿಮ್ದು ಈ ಮೈಂಡ್ ಸೆಟ್ ಇದೆ. ಓಕೆ, ಅಂಡ್ ಇಫ್ ನಿಮ್ ಹತ್ರ ಈ ಮೈಂಡ್ ಸೆಟ್ ಇದೆ, ಇಫ್ ನನಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತು, ನಾನು ನಾಲೆಜ್ ಇದ್ದೀನಿ, ನಾನ್ ಯಾಕೆ ಕಲಿಬೇಕು, ನಾನು ಕಲಿಯಲ್ಲ ಅಂತ ಅಂದ್ರೆ ದಿಸ್ ಇಸ್ ಅ ಸೈನ್ ಆಫ್ ಡಿಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಇದು ತೋರಿಸ್ಕೊಡುತ್ತೆ ಮುಂದೆ ಒಂದಿನ ನಿಮ್ಗೆ ಡಿಸ್ಟ್ರಕ್ಷನ್ ಕಾದಿದೆ. ಓಕೆ, ಸೊ ಆಲ್ವೇಸ್ ಬಿ ಆಫ್ ದಟ್ ಮೈಂಡ್ ಸೆಟ್ ದಟ್ ಐ ವಾಂಟ್ ಟು ಲರ್ನ್, ನಾನು ಕಲಿಬೇಕು, ನಾನು ಇನ್ನೂ ಕಲಿಬೇಕು, ಮುಂದೆ ಬರ್ಬೇಕಂದ್ರೆ ಕಲಿತಾ ಇರ್ಬೇಕು ಅಂತ, ರೈಟ್? ಸೊ ವಿತ್ ದಟ್ ಮೆಸೇಜ್ ವಿಲ್ ಸ್ಟಾರ್ಟ್ ಟುಡೇ ಸೆಷನ್. ವಾಟ್ ವಿ ಹ್ಯಾವ್ ಟು ಡೂ ಇನ್ ಫಾರ್ ಎವರ್ ಲಿವಿಂಗ್. ಫಾರ್ ಎವರ್ ಅಲ್ಲಿ ಎಕ್ಸಾಕ್ಟ್ ಆಗಿ ವರ್ಕ್ ಏನ್ ಮಾಡ್ಬೇಕು ಅನ್ನೋದನ್ನ ಡೀಟೇಲ್ಡ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ವೆಬಿನಾರ್ ನ ಎಂಡ್ ವರ್ಗು ನೋಡಿ ವಿಲ್ ಸ್ಟಾರ್ಟ್. ಓಕೆ, ಸೊ ಯು ನೋ ಎವ್ರಿ ಟೈಮ್ ವೆನ್ ಎವರ್ ಸ್ಟಾರ್ಟ್ ಅ ವೆಬಿನಾರ್ ನನ್ನ ಹೇಳೋ ರೀತಿ ಇದೆ ಏನಂತ ಅಂದ್ರೆ ಸ್ಟಾರ್ಟ್ ಫ್ರಮ್ ಬೇಸಿಕ್ಸ್. ಹೌದಾ? ನಾನು ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬರಕ್ ಇಷ್ಟಪಡಲ್ಲ, ಬಿಕಾಸ್ I want to go from the basic. Moreover, ಇದು ನಿಮ್ಗೆಲ್ಲ ಗೊತ್ತಿದೆ, but still also I want to start from basic, right? So listen me carefully. We'll go from the forever profile ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. Forever is working, you all know that 13 May 1978 ಅಲ್ಲಿ USL Arizona ಸ್ಟಾರ್ಟ್ ಆಗುತ್ತೆ. ಅರೌಂಡ್ 43 years ಬ್ಯಾಕ್, 43 ವರ್ಷದಿಂದ ಫಾರೆವರ್ ವರ್ಕ್ ಆಗ್ತಿದೆ. ವರ್ಕಿಂಗ್ ಇನ್ ಮೋರ್ ದನ್ 160+ ಕಂಟ್ರೀಸ್. 160ಕ್ಕಿಂತ ಜಾಸ್ತಿ ಕಂಟ್ರೀಸ್ ಅಲ್ಲಿ ಆಲ್ರೆಡಿ ಇವಾಗ ಫಾರೆವರ್ ವರ್ಕ್ ಮಾಡ್ತಿದೆ. ಪ್ಲಸ್ ಗ್ಲೋಬಲಿ ವಿ ಹ್ಯಾವ್ 4000+ ಆಫೀಸರ್ಸ್. ಅಂಡ್ ಗ್ಲೋಬಲ್ ಟರ್ನ್ ಓವರ್ ಬಗ್ಗೆ ಮಾತಾಡಿದ್ರೆ 25,000 crore, 25,000ಕ್ಕಿಂತ ಜಾಸ್ತಿ ಕೋಟಿ ಕ್ರೋರ್ ಟರ್ನ್ ಓವರ್ ಇದೆ. ಅಂಡ್ ವರ್ಟಿಕಲಿ ಇಂಟಿಗ್ರೇಟೆಡ್ ಬ್ರ್ಯಾಂಡ್. ಓಕೆ, I think maybe every webinar, ಪ್ರತಿ ವೆಬಿನಾರ್ ಅಲ್ಲೂ ಈ ವರ್ಡ್ ನಿಮ್ಗೆ ಕೇಳಕ್ಕೆ ಸಿಗುತ್ತೆ, ದಟ್ ಇಸ್ ವರ್ಟಿಕಲಿ ಇಂಟಿಗ್ರೇಟೆಡ್. So it is very necessary to understand vertically what is the meaning of vertically integrated brand. Okay, so ನೆನಪಲ್ಲಿ ಇಟ್ಕೊಳ್ಳಿ, vertically integrated brand ಅಂತ ಅಂದ್ರೆ no third parties involved. ಯಾವುದೇ ಮೂರನೇ ಕಂಪನಿ ಇನ್ವಾಲ್ವ್ ಆಗಿರಲ್ಲ. Everything is handled by Forever. Manufacture, okay, storage, supply, marketing, everything. ಅಷ್ಟು ಕಾನ್ಸೆಪ್ಟ್ಸ್ ಗಳನ್ನು, ಅಷ್ಟು ಪಾಯಿಂಟ್ಸ್ ಗಳನ್ನು Forever ಓನ್ ಮಾಡುತ್ತೆ. That is vertically integrated. Okay, so how this started? Forever Living actually starting ಆಯ್ತು. Let me tell you a small story. Actually ರೆಕ್ಸ್ ಮೋಗನ್ ಏನ್ ಮಾಡ್ತಾರೆ, he is a man of vision ಅಂತಾನೆ ಹೇಳ್ಬೋದು. ಓಕೆ, ರೆಕ್ಸ್ ಮೋಗನ್ಗೆ ಒಂದು ಟೈಟಲ್ ಕೊಟ್ಟಿದ್ದಾರೆ, ದಟ್ he is a man of vision, ಬಿಕಾಸ್ ಅವ್ರ ಏನ್ ಮಾಡ್ತಾರೆ, ಬೇರೆ ದೇಶಗಳನ್ನ ಸುತ್ತಾಗಿ ನೋಡಿದಾಗ, ಅಷ್ಟು ದೇಶಗಳನ್ನ ಸುತ್ತಾಗಿ ನೋಡಿದಾಗ ಆಲ್ಮೋಸ್ಟ್ ಆಲ್ ಎಲ್ಲಾ ಸೊಸೈಟಿಯಲ್ಲಿನೂ he has seen 2 things common. 2 ಕಾಮನ್ ಥಿಂಗ್ಸ್ ಗಳನ್ನ ಅವ್ರಿಗೆ ನೋಟಿಸ್ ಮಾಡಿದ್ರು, and that is health and wealth. Majority of the problems ಆವಾಗಿಂದ ಹಿಡಿದು ಇವತ್ತಿನವರೆಗೂ 99% of the problems ಒಂದ್ ಮನೇಲಿ ಒಂದ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಹೆಲ್ತ್ ಆರ್ ಎಲ್ಸ್ ವೆಲ್ತ್. ವಿಲ್ ಯು ಅಗ್ರಿ ವಿತ್ ಮೀ? ಒಪ್ಕೊಂತೀರಾ? ರೈಟ್, 99% of the problems arises due to health or wealth.
ಓಕೆ, ಇದನ್ನ ಸೂಕ್ಷ್ಮವಾಗಿ ಅವ್ರು ಯೋಚನೆ ಮಾಡಿ ನೋಡಿದಾಗ ಅಥವಾ ಸೂಕ್ಷ್ಮವಾಗಿ ಇದನ್ನ ಸೊಸೈಟಿಯಲ್ಲಿ ನೋಟಿಸ್ ಮಾಡಿದಾಗ ಅವಾಗ ಏನ್ ಯೋಚನೆ ಮಾಡ್ತಾರೆ, ಯಾಕೆ ನಾನು ಅಂತದೊಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬಾರ್ದು, ವೈ ಶುಡಂಟ್ ಐ ಸ್ಟಾರ್ಟ್ ಅ ಬಿಸ್ನೆಸ್. ಅದರಿಂದ ಜನರಿಗೆ ಹೆಲ್ತ್ ಕೂಡ ಸಿಗುತ್ತೆ, ಅದರಿಂದ ಜನರಿಗೆ ವೆಲ್ತ್ ಕೂಡ ಸಿಗುತ್ತೆ. ಓಕೆ, ದೆನ್ ದಿಸ್ ಐಡಿಯಾ ಲೆಟ್ ದೆಮ್ ಟು ಸ್ಟಾರ್ಟ್ ಫಾರ್ ಎವರ್ ಲಿವಿಂಗ್. ಫಾರ್ ಎವರ್ ಲಿವಿಂಗ್ ಫಸ್ಟ್ ಸ್ಟಾರ್ಟ್ ಆಗಿದೆ ಇನ್ ಆರಿಜೋನಾ, US ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ದಟ್ ನಂತರ ಇಷ್ಟೊಂದು ಸ್ಟ್ರಾಂಗ್ ಆಗಿ ಕಂಪನಿ ಬೆಳೀತಾ ಹೋಯ್ತು ಅಥವಾ ಇಷ್ಟೊಂದು ಸ್ಟ್ರಾಂಗ್ ಆಗಿ ಜನರು ಸಪೋರ್ಟ್ ಮಾಡ್ತಾ ಹೋದ್ರು ಅಂತಂದ್ರೆ ಬಿಕಾಸ್ ಯು ಆಲ್ ನೋ ದಟ್ ವಿ ಹ್ಯಾವ್ ವಂಡರ್ಫುಲ್ ಪ್ರಾಡಕ್ಟ್ಸ್ ವಿಚ್ ಹ್ಯಾವ್ ಜೆನ್ಯೂನ್ ರಿಸಲ್ಟ್. ಪ್ಲಸ್ ಜನರು ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂತು, ದೇ ಹ್ಯಾವ್ ಗಾಟ್ ಅಂಡರ್ಸ್ಟ್ಯಾಂಡಿಂಗ್, ತುಂಬಾ ಚೆನ್ನಾಗಿ ಅನ್ಸಿದ್ರಿಂದ ಅವ್ರು ಏನ್ ಮಾಡಿದ್ರು, ಇನ್ನೂ ಜಾಸ್ತಿ ಪ್ರಮೋಟ್ ಮಾಡಕ್ ಸ್ಟಾರ್ಟ್. ಸೊ ದೇರ್ ಸ್ಟಾರ್ಟೆಡ್ ಫಾರ್ ಎವರ್ ಒನ್ ಕಂಟ್ರಿಯಿಂದ ಸ್ಟಾರ್ಟ್ಅಪ್ ಆಗಿದ್ದು, ಇಟ್ ಸ್ಲೋಲಿ ಸ್ಟಾರ್ಟ್ growing and finally today 43 years. Okay, ಇಲ್ಲಿಂದ ನಾವ್ ಏನ್ ಕಲ್ಕೋಬಹುದು ಅಂತಂದ್ರೆ, one more point I want to add here is Dubai. You all know Dubai ಎಷ್ಟು ಸ್ಟ್ರಿಕ್ಟ್ ಆಗಿದೆ. Okay, it is very strict in each and every government is very strict in Dubai. Okay, ಅವರು ಯಾವುದು ಒಂದು ಸ್ಮಾಲ್ ಇಲ್ಲಿಗಲ್ ಆಕ್ಟಿವಿಟೀಸ್ ಕೂಡ ಪರ್ಮಿಷನ್ ಕೊಡಲ್ಲ. ಓಕೆ, ಅವಕಾಶ ಕೊಡಲ್ಲ. ಸ್ಮಾಲ್ ಇಲ್ಲಿಗಲ್ ಆಕ್ಟಿವಿಟೀಸ್ ಇದ್ರೂ ಕೂಡ ಯಾವ್ದಕ್ಕೂ ಅವಕಾಶ ಕೊಡಲ್ಲ. ಅಂತ ಕಂಟ್ರಿಲೂ ಇವತ್ತು ಫಾರ್ ಎವರ್ ವರ್ಕ್ ಮಾಡ್ತಿದೆ. ಫಾರ್ ಎವರ್ ಇಸ್ ವರ್ಕಿಂಗ್ ಇನ್ ದುಬೈ ಆಲ್ಸೋ. ಫಾರ್ ಎವರ್ ಅಲ್ಲೂ ಕೂಡ ದುಬೈ ಅಲ್ಲೂ ಫಾರ್ ಎವರ್ ವರ್ಕ್ ಮಾಡ್ತಿದೆ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಲೀಗಲ್, ಎಷ್ಟು ಲೀಗಲ್ ಆಗಿ ವರ್ಕ್ ಮಾಡ್ತಿದೆ. ದಟ್ ಈಸ್ ದ ರೀಸನ್ 43 years ಇಂದ ಕಂಟಿನ್ಯೂಸ್ ಆಗಿ ಫಾರ್ ಎವರ್ ವರ್ಕ್ ಮಾಡ್ತಿದೆ. ಅಂಡ್ ಇನ್ನೊಂದು ಸರ್ಪ್ರೈಸಿಂಗ್ ಥಿಂಗ್ ಏನ್ ಹೇಳ್ಬೇಕು ಗೊತ್ತಾ, ಇಲ್ಲಿವರೆಗೂ ಫಾರ್ ಎವರ್ ಅಗೇನ್ಸ್ಟ್ ಫಾರ್ ಎವರ್ ನಾಟ್ ಇವನ್ ಒನ್ ಸಿಂಗಲ್ ಕಂಪ್ಲೇಂಟ್ ರೈಸ್ ಆಗಿದೆ. Not even one single complaint raised against Forever Living Productions from 43 years. ಎಷ್ಟು ಹಾರ್ಡ್ ಆಗಿ ವರ್ಕ್ ಮಾಡ್ತಾರೆ, and it is very hard to maintain that one. Okay, and plus ಎಥಿಕ್ಸ್ ಬಗ್ಗೆ ವರ್ಕ್ ಮಾಡೋದು ನೋಡಿ. ಪ್ರತಿಯೊಂದು ಕೆಲಸಕ್ಕೂ ಒಂದು ಎಥಿಕ್ಸ್ ಅಂತ ಇರುತ್ತೆ, ಹೌದಾ? ಸೊ ವಾಟ್ Forever will follow ethics is every 15ಗೆ ಪೇಮೆಂಟ್ ಆಗುತ್ತೆ, ಹೌದಾ? ಐ ರಿಪೀಟ್ ಅಗೇನ್, ನಮ್ಗೆ ಏನ್ ಪೇಔಟ್ಸ್ ಬರುತ್ತೆ ಅಥವಾ ಫಾರ್ ಎವರ್ ಇಂದ ಏನ್ ಇನ್ಕಮ್ ಬರುತ್ತೆ, ಎವ್ರಿ 15 ಡೇಟ್ಗೆ ಇನ್ಕಮ್ ಬರುತ್ತೆ. ಫಾರ್ ಎವರ್ ಇಷ್ಟೊಂದು ಎಥಿಕಲ್ ಆಗಿದೆ ಅಥವಾ ಇಷ್ಟೊಂದು ಕರೆಕ್ಟ್ ವೇಲ್ ವರ್ಕ್ ಮಾಡುತ್ತೆ ಅಂತ ಅಂದ್ರೆ, ಬೇರೆ ಕಂಪ್ನಿ ಆಗಿದ್ರೆ ಫಾರ್ ಎಕ್ಸಾಂಪಲ್ ಈ 15 ಡೇಟ್ ಹಾಲಿಡೇ ಬ್ಯಾಂಕ್ ರಜೆ ಇದ್ರೆ ಏನ್ ಮಾಡ್ತಾರೆ, 16th ಹಾಕ್ತಾರೆ ನಾರ್ಮಲಿ ಯೂಶುವಲಿ, ಹೌದಾ? ಬೇರೆ ಕಂಪ್ನಿ ಯಾವ್ದಾದ್ರು ಆಗಿದ್ರೆ 15 ಡೇಟಿಗೆ ಬರೋ ಇನ್ಕಮ್ ನ ಬ್ಯಾಂಕ್ ಹಾಲಿಡೇ ಇದ್ರೆ ರಜೆ ಇದ್ರೆ ಒಂದಿನ ಮುಂದೆ ಹಾಕ್ತಾರೆ. ಬಟ್ ಫಾರ್ ಎವರ್ ಇಸ್ ಸೋ ಎಥಿಕಲ್ ಅಂಡ್ ಲಾಯಲ್ ಟು ಇಟ್ ಕಸ್ಟಮರ್ಸ್, ಅಥವಾ ಇಲ್ಲಿ ವರ್ಕ್ ಮಾಡೋರಿಗೆ ಎಷ್ಟೊಂದು ಲಾಯಲ್ ಇದೆ ಅಂತ ಅಂದ್ರೆ, ಇಫ್ ಸಪೋಸ್ ಏನಾದ್ರೂ 15 ಡೇಟ್ ಹಾಲಿಡೇ ಆಗಿತ್ತು ಅಂತ ಅನ್ಕೊಳ್ಳಿ, 14 ಹಾಕ್ತಾರೆ. 14 ಸಪೋಸ್ ಯಾವ್ದಾದ್ರು ಹಾಲಿಡೇ ಬಂತು ಅಂದ್ರೆ 13 ಹಾಕ್ತಾರೆ. ಸೊ ದಟ್ ದ ಡಿಸ್ಟ್ರಿಬ್ಯೂಟರ್ಸ್ ಗೆಟ್ ಅಷ್ಟೊಂದು ಎಥಿಕಲ್ ಆಗಿದೆ. ಅಂಡ್ ₹1 ಕೂಡ ನಿಮ್ ಕಡೆಯಿಂದ ಇಟ್ಕೊಳ್ಳಲ್ಲ. ಇಫ್ ಯು ಹ್ಯಾವ್ ಅರ್ನ್ಡ್ ₹1 ಆಲ್ಸೋ, then they will provide you ₹1. My first income was ₹11 from Forever Living, just 11. ಅಷ್ಟೊಂದು ಎಥಿಕಲ್ ಆಗಿ ಇಲ್ಲಿವರೆಗೂ ವರ್ಕ್ ಮಾಡ್ತಿದೆ. ಅಂಡ್ ದಟ್ ಈಸ್ ಅ ಮೇನ್ ರೀಸನ್ 43 years ರನ್ ಆಗ್ತಿದೆ, 160+ ಕಂಟ್ರೀಸ್ ಅಲ್ಲಿ ರನ್ ಆಗ್ತಿದೆ ಅಂತಂದ್ರೆ ರೀಸನ್ ಈಸ್ ದಿಸ್. ಅರ್ಥ ಆಯ್ತಾ? ಸೊ ವಿ ಆರ್ ವೆರಿ ಪ್ರೌಡ್, ವಿ ಆರ್ ವೆರಿ ಹ್ಯಾಪಿ ದಟ್ ಇಂಥದೊಂದು ಲೀಗಲ್ ಕಂಪನಿ ವಿಚ್ ಇಸ್ ಡೂಯಿಂಗ್ ದಿಸ್ ಮಚ್ ಎಥಿಕಲ್ ವರ್ಕ್, ಇಷ್ಟೊಂದು ಎಥಿಕಲ್ ಆಗಿ ವರ್ಕ್ ಮಾಡ್ತಿರೋ ಕಂಪನಿ ಜೊತೆ ನಾವು ಅಸೋಸಿಯೇಟೆಡ್ ಆಗಿದೀವಿ. ಅಂಡ್ ವಿ ಆರ್ ಪ್ರಮೋಟಿಂಗ್ ದಟ್ ಬ್ರ್ಯಾಂಡ್. ಆ ಬ್ರ್ಯಾಂಡ್ ಅನ್ನು ನಾವು ಪ್ರಮೋಟ್ ಮಾಡ್ತೀವಿ. ದಟ್ ವಿ ಶುಡ್ ಬಿ ವೆರಿ ಹ್ಯಾಪಿ ಅಂಡ್ ವಿ ಆರ್ ವೆರಿ ಲಕ್ಕಿ. ಗಾಟ್ ದಿಸ್ ಪಾಯಿಂಟ್? ಅರ್ಥ ಆಯ್ತಾ? ಥಮ್ಸ್ ಅಪ್ ಇಫ್ ಯು ಹ್ಯಾವ್ ಗಾಟ್ ದಿಸ್ ಪಾಯಿಂಟ್, ಸೊ ದಟ್ ವಿಲ್ ಮೂವ್. ಅರ್ಥ ಆಯ್ತಾ? ಓಕೆ, ಸೊ ಒನ್ ಸಿಂಪಲ್ ಥಿಂಗ್, ನಿಮ್ಗೆ ಅರ್ಥ ಆಗ್ತಾ ಹೋದ್ರೆ ಜಸ್ಟ್ ಗೋ ಆನ್ ಥಮ್ಸ್ ಅಪಿಂಗ್ ರಿಯಾಕ್ಟ್ ಮಾಡ್ತಾ ಹೋಗಿ, ಸೊ ದಟ್ ನನಗೂ ಅರ್ಥ ಆಗ್ಲಿ, ನಿಮ್ಗೆ ಅರ್ಥ ಆಗ್ತಿದೆ ಅಂತ. ಐ ಕ್ಯಾನ್ ಆಲ್ಸೋ ಗೋ ಫಾರ್ವರ್ಡ್. ಓಕೆ, so and it is the 21st century's fastest growing business because we are working in wellness industry. Another point which is very important here is wellness industry. ಓಕೆ, ನಾವು ವೆಲ್ನೆಸ್ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಿರೋದ್ರಿಂದ ನಮ್ ಬಿಸ್ನೆಸ್ ಡೌನ್ ಆಗಕ್ ಸಾಧ್ಯನೇ ಇಲ್ಲ, ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ಜಸ್ಟ್ ಐ ಟೆಲ್ ಯು ಒನ್ ಎಕ್ಸಾಂಪಲ್. ವೆಲ್ನೆಸ್ ಅಂತ ಅಂದ್ರೆ ಹೆಲ್ತ್ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತೀವಿ. ಓಕೆ, 100 ವರ್ಷದ ಕೆಳಗಡೆನು ಹೆಲ್ತ್ ವಾಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಕೂಡ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮುಂದೆ ಬರೋ 100 ವರ್ಷನು ಹೆಲ್ತ್ ವಿಲ್ ಬಿ ವೆರಿ 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 ಇಂಪಾರ್ಟೆಂಟ್. ವಿಲ್ ಯು ಅಗ್ರಿ ವಿತ್ ಮೀ? ಒಪ್ಕೊಂತೀರಾ ಇದನ್ನ? ಹೆಲ್ತ್ ಇಸ್ ಇಂಪಾರ್ಟೆಂಟ್. ಇವತ್ತು ಯಾರು ಹಂಗ ಹೇಳಲ್ಲ, ನೋ ನನಗೆ ಹೆಲ್ತ್ ಬೇಡ, ನೋ ಒನ್ ವಿಲ್ ಬಿ ದೇರ್. ಯಾರು ಈ ತರ ಇರಲ್ಲ, ನನಗೆ ಹೆಲ್ತ್ ಬೇಡ ಅನ್ನೋರು ಯಾರು ಇರಲ್ಲ. ಎವ್ರಿ ಒನ್ ವಿಲ್ ಬಿ ನನಗೆ ಹೆಲ್ತ್ ಬೇಕು, ರೈಟ್? 100 ವರ್ಷದ ಕೆಳಗಡೆನು ಹೆಲ್ತ್ ಇಂಪಾರ್ಟೆನ್ಸ್ ಇದೆ, ಇವತ್ತು ಕೂಡ ಹೆಲ್ತ್ ಇಂಪಾರ್ಟೆನ್ಸ್ ಇದೆ. ನಾವು 100% ಶೋರ್ 100 ವರ್ಷ ಆದ್ರೂನು ಹೆಲ್ತ್ ಇಂಪಾರ್ಟೆನ್ಸ್ ಇರುತ್ತೆ. ಇದೇನ್ ಹೇಳ್ಕೊಡುತ್ತೆ ಅಂತ ಅಂದ್ರೆ, ದಿಸ್ ಈಸ್ ಎವರ್ ಗ್ರೀನ್ ಇಂಡಸ್ಟ್ರಿ.
ಹೆಲ್ತ್ ಇಸ್ ಅನ್ ಎವರ್ಗ್ರೀನ್ ಇಂಡಸ್ಟ್ರಿ ಅಂಡ್ ಇದ್ರಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಯಾವುದೇ ತರ ಫೇಲ್ಯೂರ್ ಆಗಕ್ ಸಾಧ್ಯನೇ ಇಲ್ಲ, ಡೌನ್ ಫಾಲ್ ಆಗಕ್ ಸಾಧ್ಯನೇ ಇಲ್ಲ. ಓನ್ಲಿ ಆಪ್ಷನ್ ವಿ ಹ್ಯಾವ್ ಇಸ್ ವಿ ವಿಲ್ ಗ್ರೋ, ಕಂಟಿನ್ಯೂಸ್ ಆಗಿ ಗ್ರೋತ್ ತಗೋತಾ ರೈಟ್. ಅಂಡ್ ಇಂಡಿಯಾದಲ್ಲಿ 2000 ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಪ್ರತಿ ವರ್ಷ ಅರೌಂಡ್ 500 crore plus turnover it is producing. Okay, so we'll move ahead. First advice we have to take, ಈ ಅಡ್ವೈಸ್ ನ ಅಷ್ಟು ಜನ ನೆನಪಲ್ಲಿ ಇಟ್ಕೊಳ್ಳಿ ಅಥವಾ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇಲ್ಲಿ ನಾವು ಏನ್ ಅರ್ಥ ಮಾಡ್ಬೇಕು, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದೀವಿ, ಒಂದು ಬಿಸ್ನೆಸ್ ಮ್ಯಾನ್ ಆಗ್ತಿದೀವಿ, ಬಿಸ್ನೆಸ್ ಫೀಲ್ಡ್ ಅಲ್ಲಿ ಎಂಟರ್ ಆಗ್ತಿದೀವಿ, ಒಂದು ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳೋದು ವೆರಿ ಕಂಪಲ್ಸರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಇಫ್ ವಿ ವಾಂಟ್ ಟು ಬಿಕಮ್ ವೆಲ್ದಿ ಅಂಡ್ ರಿಚ್, the only option is we have to do business. Only option is we have to do business. I'll ask you questions. This is just for your clarification. ನಾನು ಇಲ್ಲಿ ಯಾರಿಗೂ ಕೀಳಾಗಿ ನೋಡ್ತಾ ಇಲ್ಲ ಅಥವಾ ಯಾರಿಗೂ ಕೂಡ ನಾನು ಇಲ್ಲಿ ಟಿಂಗಲ್ ತಗೊಂತಿಲ್ಲ. ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿವರೆಗೂ ಜಾಬ್ ಮಾಡೋ ಪರ್ಸನ್ಸ್ ಯಾವತ್ತಾದ್ರೂ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಆಗಕ್ ಸಾಧ್ಯ ಆಗಿದೆನಾ? ಅಥವಾ ಇಂಡಿಯಾಸ್ ರಿಚೆಸ್ಟ್ ಅಥವಾ ಕರ್ನಾಟಕಸ್ ರಿಚೆಸ್ಟ್ ಅಥವಾ ನಿಮ್ ಊರಿಂದೇ ಟಾಪ್ ರಿಚೆಸ್ಟ್ ಪರ್ಸನ್ ಆಗಕ್ ಸಾಧ್ಯ ಆಗಿದ್ದಾರಾ? ಎಸ್ ಆರ್ ನೋ? ದೋಸ್ ವಿಲ್ ಡೂ ದ ಜಾಬ್. Right. I'm not telling that job is wrong, but I just want to give a clarification. One clarification ಕೊಡ್ತಾ ಇದ್ದೀನಿ that limited earning ಸಿಗುತ್ತೆ. Okay, you will be just getting limited earning. ಸೊ ಮೊದಲನೇ ಪಾಯಿಂಟ್ ನಾವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವು ಅನ್ಲಿಮಿಟೆಡ್ ಅರ್ನಿಂಗ್ ನ ತಗೋಬೇಕು ಅಥವಾ ನಮ್ ಲೈಫ್ ನ ಒಂದು ಆಟೋ ಪೈಲಟ್ ಮೋಡ್ ಅಲ್ಲಿ, ಓಕೆ, ಆಟೋ ಪೈಲಟ್ ಅಂತಂದ್ರೆ ತಾನೇ ಹೋಗೋ ಮೋಡ್ ಅಲ್ಲಿ ನಾವು ಹಾಕ್ಬೇಕು ಅಂತ ಅಂದ್ರೆ ದ ಓನ್ಲಿ ಆಪ್ಷನ್ ಈಸ್ ವಿ ಹ್ಯಾವ್ ಟು ಡೂ ಬಿಸ್ನೆಸ್. ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ನೀವು ಟಾಪ್ ರಿಚೆಸ್ಟ್ ಪರ್ಸನ್ ನೋಡಿ ಯಾರಿದ್ದಾರೆ? ಆಲ್ ಬಿಸ್ನೆಸ್ ಪರ್ಸನ್ಸ್, ಎವ್ರಿವೇರ್ ಬಿಸ್ನೆಸ್ ಪರ್ಸನ್ಸ್, ರೈಟ್. ಸೊ ಇಲ್ಲಿ ಒಂದ್ ಪಾಯಿಂಟ್ ಏನು ಅಂತಂದ್ರೆ, ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಹೋಗ್ತೀವಿ, ರೈಟ್, ವಿ ಆರ್ ಡೂಯಿಂಗ್ ಬಿಸ್ನೆಸ್. ಬಟ್ ದ ಥಿಂಗ್ ಇಸ್ ದಟ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಥವಾ ನಾವು ತಲೆಯಲ್ಲಿ ಇಟ್ಕೋಬೇಕು, ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ರೆ ವಿ ಶುಡ್ ಬಿ ಲೈಕ್ ಬಿಸ್ನೆಸ್ ಮ್ಯಾನ್. ನಾವು ಯೋಚನೆ ಮಾಡೋದು ನಾರ್ಮಲ್ ಜಾಬ್ ಪರ್ಸನ್ ತರ ಅಥವಾ ನಾರ್ಮಲ್ 95 ಪೀಪಲ್ಸ್ ತರ ನಾವು ನಮ್ಮ ಮೈಂಡ್ ಸೆಟ್ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದ್ರೆ ವಿ ಕಾಂಟ್ ಬಿ ಬಿಸ್ನೆಸ್ ಮ್ಯಾನ್. ಅರ್ಥ ಆಗ್ತಿದೆನಾ? ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಬಿ ಅ ಕ್ರಿಕೆಟರ್, ಕ್ರಿಕೆಟ್ ಆಡ್ಬೇಕಾಗತ್ತೆ, ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಬೇರೆ ಸ್ಪೋರ್ಟ್ಸ್ ಗಳು ಪ್ರಾಕ್ಟೀಸ್ ಮಾಡಿದ್ರೆ ಯು ಕಾಂಟ್ ಬಿ ಕ್ರಿಕೆಟರ್. ಎಸ್ ಆರ್ ನೋ? ರೈಟ್. ಇಫ್ ವಿ ವಾಂಟ್ ಟು ಬಿಕಮ್ ಅ ಕ್ರಿಕೆಟರ್, ದೆನ್ ವಿ ಹ್ಯಾವ್ ಟು ಪ್ರಾಕ್ಟೀಸ್, ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್. ಅವ್ರು ಏನೇನ್ ಮಾಡ್ತಾರೆ ಎಲ್ಲಾ ಪಾಯಿಂಟ್ಸ್ ಗಳನ್ನು ನಾವು ಫಾಲೋ ಮಾಡ್ಬೇಕೇ ಆಗುತ್ತೆ. ಅವಾಗ ತಾನೇ ನಾವು ಒಳ್ಳೆ ಕ್ರಿಕೆಟರ್ ಆಗಕ್ ಸಾಧ್ಯ. ಇನ್ ದಿ ಸೇಮ್ ವೇ, ನಾವ್ ಇವಾಗ ಬಿಸ್ನೆಸ್ ಮಾಡ್ತಿದೀವಿ ಅಂತ ಅಂದ್ರೆ ಬಿಸ್ನೆಸ್ ಮೈಂಡ್ ಸೆಟ್ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಏನೇನ್ ಕ್ವಾಲಿಟೀಸ್ ಗಳಿದಾವೆ ಆ ಅಷ್ಟು ಕ್ವಾಲಿಟೀಸ್ ನ ನಾವು ನಮ್ ಒಳಗಡೆ ಇಂಪ್ಲಿಮೆಂಟ್ ಮಾಡೋದ್ ಅಗತ್ಯ. ನಾವು ಮಾಡ್ತಿಲ್ಲ, ನಾವು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂತಿಲ್ಲ, ನಾವ್ ಹೆಂಗಿದೀವಿ ನಮ್ ಮೈಂಡ್ ಸೆಟ್ ನ ಹಂಗೆ ಇಡ್ತಿದೀವಿ, ಬಟ್ ನಾವು ಹೇಳ್ತಿದೀವಿ ನಾವು ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ನೋ. ರೈಟ್. ಸೇಮ್ ವೇ ನೀವು ಮೈಂಡ್ ಸೆಟ್ ಇಂದ ಚೇಂಜ್ ಆಗ್ಬೇಕು. ಬಿಸ್ನೆಸ್ ಮ್ಯಾನ್ ಹೆಂಗ್ ಯೋಚನೆ ಮಾಡ್ತಾನೆ, ಅವ್ನ ಮೈಂಡ್ ಸೆಟ್ ಅಲ್ಲಿ ಹೆಂಗಿರುತ್ತೆ, ಅವ್ರು ಯಾವ ತರ ಯೋಚನೆ ಮಾಡ್ತಾರೆ, ಅವ್ರ ಎಥಿಕ್ಸ್ ಏನು, ಅವ್ರ ವರ್ಕಿಂಗ್ ರೂಲ್ಸ್ ಏನು, ಅದನ್ನೆಲ್ಲ ನಾವು ಎಕ್ಸಾಕ್ಟ್ ಡಿಕ್ಟ್ ನಾವು ನಮ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಮಾತ್ರ ನಾವು ಕೂಡ ಬಿಸ್ನೆಸ್ ಮಾಡಕ್ ಸಾಧ್ಯ, ಬಿಸ್ನೆಸ್ ಮ್ಯಾನ್ ಅಂತ ಹೇಳಕ್ ಸಾಧ್ಯ. ಒಂದ್ ಸ್ಮಾಲ್ ಎಕ್ಸಾಂಪಲ್ ಇಂದ ಅರ್ಥ ಮಾಡಿಸ್ತೀನಿ. ಬಿಸ್ನೆಸ್ ಮ್ಯಾನ್ ಆಲ್ವೇಸ್ ಥಿಂಕ್ ಆಫ್ ಸೇವಿಂಗ್ ಟೈಮ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ಬಟ್ ನಾವ್ ಯೋಚನೆ ಮಾಡ್ತಿದೀವಿ, ಎಕ್ಸಾಂಪಲ್ ಈಗ ನನ್ಗೆ ಇಲ್ಲಿಂದ ಒಂದ್ ಕಡೆ ಹೋಗೋದಿದೆ ಅಂತ ಅನ್ಕೊಳ್ಳಿ, ಐ ನೀಡ್ ಟು ರೀಚ್ ಡೆಲ್ಲಿ ರೈಟ್ ನೌ. Okay, what business persons will do, he will think of a way to reduce maximum to maximum time, because time is very important for him. And if we think time hodre parvagilla, ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮ್ ಆಗ್ಲಿ, ನೋ ಪ್ರಾಬ್ಲಮ್, ಬಟ್ ವಿ ಹ್ಯಾವ್ ಟು ರೀಚ್. ದಿಸ್ ಇಸ್ ನಾಟ್ ದ ಥಿಂಕಿಂಗ್ ಆಫ್ ಅ ಬಿಸ್ನೆಸ್ ಮ್ಯಾನ್, ರೈಟ್. ಸೊ ಒಂದೊಂದು ಕಡೆನೂ ನಾವು ಥಿಂಕಿಂಗ್ ಆಸ್ ಇಟ್ ಈಸ್ ಅ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ತರ ಆಗ್ಬೇಕು, ಬಿಸ್ನೆಸ್ ಮ್ಯಾನ್ ತರ ಯೋಚನೆ ಮಾಡ್ಬೇಕು, ಅವಾಗ ತಾನೇ ನಾವು ಬಿಸ್ನೆಸ್ ಮಾಡಕ್ ಈಸಿ ಆಗುತ್ತೆ. ಗಾಟ್ ದಿಸ್ ಪಾಯಿಂಟ್? ಸೊ ದಿಸ್ ಇಸ್ ವೆರಿ ಹ್ಯೂಜ್ ಪಾಯಿಂಟ್, ತುಂಬಾ ತೂಕ ಇರೋ ಮಾತುಗಳಂತ ಹೇಳ್ಬೋದು. ಇದನ್ನ ಅಳವಡಿಸ್ಕೊಳ್ಳಿ, 100% ನಿಮ್ಗೆ ಎಫೆಕ್ಟಿವ್ ಬರುತ್ತೆ. ನಾನು ಅಳವಡಿಸ್ಕೊಂಡಿದ್ದೀನಿ, ನಾನ್ ಚೇಂಜ್ ಆಗಿ. I will not think like 95%, I'll think like 5% people. Same way ನೀವು ಕೂಡ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ವಿಲ್ ಮೂವ್ ಫಾರ್ವರ್ಡ್, ಮುಂದೆ ಹೋಗೋಣ. ಅಂಡ್ ಪಾಲ್ ಜೆಟ್ಟಿಸ್ ಅಡ್ವೈಸ್ ನಾವು ನೋಡಿದ್ರೆ, ಓಕೆ, ಒನ್ ಆಫ್ ದ ಗ್ರೇಟೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತಾನೆ ಹೇಳ್ಬೋದು ಅಥವಾ ಬಿಸ್ನೆಸ್ ಕನ್ಸಲ್ಟೆಂಟ್ ಕೂಡ ಹೇಳ್ಬೋದು, ರೈಟ್. ದಟ್ ಈಸ್ ಫಸ್ಟ್, ನಾವು ರೀಚ್ ಆಗ್ಬೇಕು ಅಥವಾ ನಾವು ಅನ್ಲಿಮಿಟೆಡ್ ಅರ್ನಿಂಗ್ ತಗೋಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಸ್ಟಾರ್ಟ್ ಅ ಬಿಸ್ನೆಸ್. ಮೊದಲನೇ ಆಪ್ಷನ್, ನಾವು ಬಿಸ್ನೆಸ್ ಸ್ಟಾರ್ಟ್ ಅಪ್. Okay, second option is need of a product that will be same
need of a product that will be same in the present as well as in the future. ಈಗ ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿ ಏನ್ ನೀಡ್ ಇರುತ್ತೆ ಆ ಪ್ರಾಡಕ್ಟ್ ನೀಡು ಫ್ಯೂಚರ್ ಅಲ್ಲಿನೂ ಅದೇ ಆಗಿರುತ್ತೆ. ಎಕ್ಸಾಂಪಲ್ ಜಸ್ಟ್ ಐ ಟೋಲ್ಡ್ ವಿ ಆರ್ ಡೂಯಿಂಗ್ ಇನ್ ಬಿಸ್ನೆಸ್ ಇನ್ ಹೆಲ್ತ್ ಇಂಡಸ್ಟ್ರಿ. ಹೆಲ್ತ್ ಅಂಡ್ ವೆಲ್ನೆಸ್ ಅಲ್ಲಿ ಬಿಸ್ನೆಸ್ ಮಾಡಿ. ಹೆಲ್ತ್ ಇವತ್ತಿಗೂ ಅಷ್ಟೇ ಇಂಪಾರ್ಟೆಂಟ್ ಇದೆ, ಮುಂದೆನೂ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಅಂತದ್ರಲ್ಲಿ ನಾವು ಬಿಸ್ನೆಸ್ ಮಾಡಬೇಕು. ಯಾವ್ದ್ರಲ್ಲಿ ಬಿಸ್ನೆಸ್ ಮಾಡಬಾರ್ದು? ಐ ವಿಲ್ ಟೆಲ್ ಯು ಎಕ್ಸಾಂಪಲ್. ರೇಡಿಯೋ, ಜಸ್ಟ್ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ರೇಡಿಯೋ. ರೇಡಿಯೋ 15 to 20 years back ರೇಡಿಯೋ ವಾಸ್ ಇನ್ ವೆರಿ ಗುಡ್ ಪೊಸಿಷನ್ ಅಂತಾನೆ ಹೇಳ್ಬೋದು. ಗುಡ್ ನೀಡ್, ಎಲ್ರಿಗೂ ರೇಡಿಯೋ ಅಂತಂದ್ರೆ ಆ ಕಾಲದಲ್ಲಿ ಅಗತ್ಯ ಆಗಿತ್ತು. ಅರೌಂಡ್ 25 or 30 years ಬ್ಯಾಕ್. ಓಕೆ, ಆ ಟೈಮಲ್ಲಿ ಡಿಮ್ಯಾಂಡ್ ಇತ್ತು. ಬಟ್ ಟುಡೇ ಆರ್ ಎಲ್ಸ್ ಇನ್ ಫ್ಯೂಚರ್ ರೇಡಿಯೋ ಡಿಮ್ಯಾಂಡ್ ಏನಾದ್ರೂ ಉಳಿದಿದೆನಾ? ಎಸ್ ಆರ್ ನೋ? ಟೆಲ್ ಮಿ ಫಾಸ್ಟ್. ರೇಡಿಯೋಗೆ ಏನಾದ್ರೂ ಡಿಮ್ಯಾಂಡ್ ಉಳಿದಿದೆನಾ ಇವತ್ತು ಅಥವಾ ಮುಂದೆ? ಇಸ್ ದೇರ್ ಎನಿ ಡಿಮ್ಯಾಂಡ್ ಫಾರ್ ರೇಡಿಯೋ ನಾವು? ನೋ. ಓಕೆ, ಸೊ ಆಲ್ವೇಸ್ ವಿ ಶುಡ್ ಕೀಪ್ ಇಟ್ ಇನ್ ಅ ಮೈಂಡ್. ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅಂತಂದ್ರೆ ಯಾವ ಕಡೆ ಎಂತಲ್ಲೇ ನಾವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅಂತಂದ್ರೆ ನೀಡ್ ಆಫ್ ದ ಪ್ರಾಡಕ್ಟ್ ವಿಲ್ ಬಿ ಸೇಮ್ ಇನ್ ದ ಪ್ರೆಸೆಂಟ್ ಆಸ್ ವೆಲ್ ಆಸ್ ಇನ್ ದ ಫ್ಯೂಚರ್. ಆ ಪ್ರಾಡಕ್ಟ್ ಇನ್ ಅವಶ್ಯಕತೆ ಏನಿದೆ ಇವತ್ತು ಎಷ್ಟಿರುತ್ತೋ ಮುಂದೆನೂ ಅಷ್ಟೇ ಇರಬೇಕು. ಮುಂದೆ ಅದಕ್ಕಿಂತ ಜಾಸ್ತಿ ಆದ್ರೆ ಇನ್ನೂ ಒಳ್ಳೇದು. ಓಕೆ, ಅಂಡ್ ದ ಥರ್ಡ್ ಅಡ್ವೈಸ್ ಈಸ್ ಯುವರ್ ಬಿಸ್ನೆಸ್ ವಿಲ್ ಬಿ ಡಿಪೆಂಡ್ ಆನ್ ಯು 3%. ನಮ್ಮ ಮೇಲೆ 3% ಡಿಪೆಂಡ್ ಆಗುತ್ತೆ. 97% ಆನ್ ದ ಪೀಪಲ್. ಮೆಜಾರಿಟಿ ಮೋಸ್ಟ್ ಆಫ್ ದ ಟೈಮ್ಸ್ ನಾವೇನ್ ಯೋಚನೆ ಮಾಡ್ತೀವಿ ನಮ್ ಬಿಸ್ನೆಸ್ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ನೋ, ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಪೀಪಲ್ಸ್ ಮೇಲೆ ಬಿಸ್ನೆಸ್ ಡಿಪೆಂಡ್ ಆಗುತ್ತೆ. ಓಕೆ, ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಅಂಡ್ ಇದರಿಂದ ನಮ್ಗೇನ್ ಅರ್ಥ ಆಗುತ್ತೆ ಅಂತಂದ್ರೆ ನೋಡಿ, ಫಸ್ಟ್ ನಾವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ತಿದೀವಿ, ರನ್, ಟಿಕ್ ಮಾರ್ಕ್, ಡನ್. ಸೆಕೆಂಡ್, ನೀಡ್ ಆಫ್ ದ ಪ್ರಾಡಕ್ಟ್ ವಿಲ್ ಬಿ ಸೇಮ್ ಇನ್ ದ ಪ್ರೆಸೆಂಟ್ ಆಸ್ ವೆಲ್ ಆಸ್ ಫ್ಯೂಚರ್. ಇಟ್ ಈಸ್ ಆಲ್ಸೋ ಡನ್ ಬಿಕಾಸ್ ವಿ ಆರ್ ಡೀಲಿಂಗ್ ಇನ್ ವೆಲ್ನೆಸ್ ಇಂಡಸ್ಟ್ರಿ. ಇವತ್ತಿಗೂ ಇರುತ್ತೆ, ಮುಂದೆ 100 ವರ್ಷ ಆದ್ರೂ ಇರುತ್ತೆ. ಅಂಡ್ ಥರ್ಡ್ ಪಾಯಿಂಟ್ ಇಸ್ ಆಲ್ಸೋ ಡನ್ ಬಿಕಾಸ್ ಎಲ್ರಿಗೂ ಇವತ್ತು ಅವಶ್ಯಕತೆ ಇದೆ. ಎಸ್, ಜಸ್ಟ್ ಲೆಟ್ ಮಿ ನೋ. ಯಾರಾದ್ರೂ ಹೇಳ್ತಾರೆ ಇವತ್ತು ನನ್ಗೆ ಇವತ್ತು ಹೆಲ್ತ್ ಬೇಡ, ನನ್ಗೆ ಇನ್ಕಮ್ ಬೇಡ, ನನ್ ಕಡಿಮೆ ಇನ್ಕಮ್ ಇದ್ರೂ ನಡೆಯುತ್ತೆ? ಎನಿ ಒನ್ ಟೆಲ್ಸ್ ಲೈಕ್ ದಿಸ್ ಟುಡೇ? ನೋ, ರೈಟ್? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಎಷ್ಟೋ ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಫೇಸ್ ಆಗ್ತಿದೆ, ಎಷ್ಟೋ ಜನಕ್ಕೆ ಜಾಬ್ ಸಿಗ್ತಿಲ್ಲ, ಎಷ್ಟೋ ಜನ ಡಿಸ್ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಸೊ ದೇರ್ ಆರ್ ಮೆನಿ ಪೀಪಲ್ ಇನ್ ದಿಸ್ ವರ್ಲ್ಡ್ ಅಥವಾ ಇನ್ ದಿಸ್ ಇಂಡಿಯಾ ಅಂತಾನೆ ಹೇಳ್ಬೋದು. ದೋಸ್ ಸೋ ಮೆನಿ ಆರ್ ವೇಟಿಂಗ್ ಫಾರ್ ಎನ್ ಆಪರ್ಚುನಿಟಿ. ಹೌದೋ ಇಲ್ವೋ? ಎಷ್ಟೋ ಜನ ವೇಟ್ ಮಾಡ್ತಿದ್ದಾರೆ, ಏನಾದ್ರೂ ಒಂದ್ ಸಿಗ್ಲಿ, ನಾವು ಮಾಡ್ತೀವಿ. ಎಸ್ ಆರ್ ನೋ? ರೈಟ್? ಅಂಡ್ ಅಕಾರ್ಡಿಂಗ್ ಟು ಪಾಲ್ ಜೆಟ್ಟಿಸ್ ಅಡ್ವೈಸ್ ನಾವು ನೋಡ್ತಾ ಹೋದ್ರೆ ದಿಸ್ ಬಿಸ್ನೆಸ್ ಇಟ್ ಈಸ್ 100% ಸೂಟೇಬಲ್ ಬಿಸ್ನೆಸ್ ಫಾರ್ ಟು ಗೆಟ್ ರಿಚ್ ಆರ್ ಟು ಚೇಂಜ್ ಅವರ್ ಲೈಫ್ ಇನ್ ದ ಅಪ್ಕಮಿಂಗ್ ಟೈಮ್. ಅರ್ಥ ಆಗ್ತಿದೆನಾ? ಅರ್ಥ ಆಗ್ತಿದ್ರೆ ಥಮ್ಸ್ ಅಪ್. ರೈಟ್? ವೆರಿ ಗುಡ್. Okay, and again I tell you the same thing. Starting alone ಸ್ವಲ್ಪ basic ಇರುತ್ತೆ and afterwards is great. So now listen me very carefully. 100 times I have told you that ಒಂದು ಬಿಸ್ನೆಸ್ ಇರಬೇಕು ಅಂತಂದ್ರೆ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇರಲೇಬೇಕು. ಇದು ಯಾಕೆ ನಿಮಗೆ ಪ್ರತಿ ವೆಬಿನಾರ್ ಅಲ್ಲೂ ನಾನು ನಿಮಗೆ ರಿಪೀಟ್ ಮಾಡ್ತೀನಿ ಅಂತಂದ್ರೆ ಬಿಕಾಸ್ ಇಟ್ ಈಸ್ ಅ ಮಿತ್. ಎಲ್ಲರೂ ಆಲ್ಮೋಸ್ಟ್ ಆಲ್ 90% ಆಫ್ ದ ಪೀಪಲ್ ಜನರಲ್ ಏನ್ ಮೈಂಡ್ ಸೆಟ್ ಆಗಿ ಕೂತ್ಕೊಂಡಿದೆ ಅಂತ ಅಂದ್ರೆ ಬಿಸ್ನೆಸ್ ಅಂತ ಅಂದ್ರೆ ನಾರ್ಮಲ್ ಬಿಸ್ನೆಸ್. ಓಕೆ, ಸೊ ದಿಸ್ ಇಸ್ ಅ ಫಸ್ಟ್ ಥಿಂಗ್. ವೆನೆವರ್ ವಿ ಎಂಟರ್ ಇನ್ ಟು ಅ ಬಿಸ್ನೆಸ್, ನಮ್ ತಲೆಯಲ್ಲಿ ಒಂದೇ ಹೊಳಿಬೇಕು ಅಥವಾ ಒಂದೇ ಪಾಯಿಂಟ್ ಫ್ಲಾಶ್ ಆಗ್ಬೇಕು. ಬಿಸ್ನೆಸ್ ಅಂತ ವರ್ಡ್ ಕೇಳಿದ ತಕ್ಷಣ ದಟ್ ಈಸ್ ಒಂದ್ ಬಿಸ್ನೆಸ್ ಇದೆ ಅಂತ ಅಂದ್ರೆ ಪ್ರಾಡಕ್ಟ್ ಟು ಸರ್ವಿಸಸ್ ಕಂಪಲ್ಸರಿ ಇರಲೇಬೇಕು. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಆ ಪ್ರಾಡಕ್ಟ್ ಗಳು ಅಥವಾ ಸರ್ವಿಸಸ್ ಗಳು ಅಪ್ಡೇಟ್ ಆಗ್ತಾ ಇರ್ಬೇಕು, ಟೈಮ್ ಪ್ರಕಾರ ಅಪ್ಡೇಟ್ ಆಗ್ತಾ ಇರ್ಬೇಕು. ಅಂದ್ರೇನೆ ಆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಟೈಮ್ ಪ್ರಕಾರ ಅಪ್ಡೇಟ್ ಆಗದೆ ಹೋದ್ರೆ, ಆಸ್ ಇಟ್ ಈಸ್ ಅದೇ ತರ ಇರ್ಕೊಂತ ಹೋದ್ರೆ ಬಿಸ್ನೆಸ್ ವಿಲ್ ನಾಟ್ ರನ್ ಫಾರ್ ಎವರ್. ಓಕೆ, ಜಸ್ಟ್ ಎಕ್ಸಾಂಪಲ್ ನೋಕಿಯಾ ಫೋನ್ಸ್ ಎಕ್ಸಾಂಪಲ್ಸ್ ಎವ್ರಿ ಟೈಮ್ ನಾನು ನಿಮಗೆ ಕೊಡ್ತಿರ್ತೀನಿ. ನೋಕಿಯಾ ಫೋನ್ಸ್ ದಟ್ ವಾಸ್ ಅ ರೂಲಿಂಗ್ ಇಂಡಸ್ಟ್ರಿ. ಹೌದಾ? ಮೊಬೈಲ್ಸ್ ಗಳಲ್ಲೇ ನೋಕಿಯಾ ವಾಸ್ ರೂಲಿಂಗ್ ಸಿನ್ಸ್ ಆ ಒಂದು 15 ವರ್ಷದ ಕೆಳಗಡೆ ನಾವು ಯೋಚನೆ ಮಾಡಿದ್ವಿ. ಎಲ್ರು ಮನೇಲೂ 4 ರಿಂದ 5 ನೋಕಿಯಾ ಫೋನ್ಸ್ ಗಳು ಇದ್ದೇ ಇರ್ತಿದ್ವು. ಹೌದಾ? ಬಟ್ ವಾಟ್ ಅಬೌಟ್ ಟುಡೇ? ಇವತ್ತು ಏನಾಯ್ತು? ಯಾವ ಕಡೆ ಹೋದ್ವು? ಆಲ್ ನೋಕಿಯಾ ಫೋನ್ಸ್. ವೈ? ರೀಸನ್ ಇಸ್ ವೆರಿ ಸಿಂಪಲ್. ಟೈಮ್ ಪ್ರಕಾರ ಚೇಂಜ್ ಆಗ್ಲಿಲ್ಲ, ಅಪ್ಡೇಟ್ ಆಗ್ಲಿಲ್ಲ. ರೈಟ್? ಅಂಡ್ ಒನ್ ಎಕ್ಸಾಂಪಲ್ ಟೈಮ್ ಪ್ರಕಾರ ಚೇಂಜ್ ಆಯ್ತು, ದಟ್ ಈಸ್ ಜಿಯೋ. ಓಕೆ, ವಾಟ್ ಜಿಯೋ ಬಿಸ್ನೆಸ್ ಏನ್ ಮಾಡಿದ್ರು? ಸ್ಟಾರ್ಟಿಂಗ್ 5G ಬಂತ, ಸಾರಿ 4G ಬಂತ. 4G ಬಂದ ತಕ್ಷಣ ದೇ ಸ್ಟಾರ್ಟೆಡ್ ಡಿಸ್ಟ್ರಿಬ್ಯೂಟಿಂಗ್ ಸಿಮ್ ಫ್ರೀ ಇನ್ ಎವ್ರಿ ಒನ್. ಅಂಡ್ ಇಂಡಿಯನ್ಸ್ ಆರ್ ವೆರಿ ಫಾಸ್ಟ್, ಅಥವಾ ಇದ್ರಲ್ಲಿ ತುಂಬಾ ಇದು ತುಂಬಾ ಕ್ಲೆವರ್ ಇರ್ತಾರೆ. ಇದ್ರಲ್ಲಿ ಫ್ರೀ ಸಿಗುತ್ತೆ ಅಂತಂದ್ರೆ ದೇ ವಿಲ್ ಬಿ ರಶಿಂಗ್, ಇನ್ಕ್ಲೂಡಿಂಗ್ ಆಲ್ ಇಂಡಿಯನ್ಸ್. ರೈಟ್? ಸೊ ಅಂಬಾನಿ ಅವ್ರು ಏನ್ ಯೋಚನೆ ಮಾಡ್ತಾರೆ? ಲೆಟ್ ಅಸ್ ಪ್ರೊವೈಡ್ ಫ್ರೀ ಸಿಮ್ಸ್. ಬಿಕಾಸ್ ಅವಾಗ 4G ನೆಟ್ ಯೂಸ್ ಮಾಡೋದು ಯಾರಿಗೂ
ಅಷ್ಟೊಂದು ಗೊತ್ತಿರ್ಲಿಲ್ಲ, ರೈಟ್? ಸೊ ದೇ ಪ್ರೊವೈಡೆಡ್ ಪ್ರತಿ ದಿನಕ್ಕೆ 1.5 GB 1 GB ಪ್ರೊವೈಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಫ್ರೀ ಆಗಿ. ದೆನ್ ಪೀಪಲ್ ಗಾಟ್ ಅಡಿಕ್ಟೆಡ್ ದಿಸ್ ಇಂಟರ್ನೆಟ್ ಅಡಿಕ್ಟ್ ಆಗೋಯ್ತು ಅವ್ರಿಗೆ. 1 ವರ್ಷ 1.5 ವರ್ಷ ಫ್ರೀ ಆಗಿ ಕೊಟ್ರು ಅಂಡ್ ದೇ ಹ್ಯಾವ್ ಚಾರ್ಜಿಂಗ್. ಅದಾದ ತಕ್ಷಣ ಚಾರ್ಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು 500-600 rupees. ಇಟ್ ಚೇಂಜ್ ದ ಹೋಲ್ ಟೆಲಿಕಾಂ ಇಂಡಸ್ಟ್ರಿನೇ ಚೇಂಜ್ ಮಾಡ್ತು ಅಂತಾನೆ ಹೇಳ್ಬೋದು. ಇಟ್ ಇಸ್ ಅ ಹಿಸ್ಟ್ರಿ ಇನ್ ದ ಟೆಲಿಕಾಂ ಇಂಡಸ್ಟ್ರಿ ಬಿಕಾಸ್ ಟೈಮ್ ಪ್ರಕಾರ ಚೇಂಜ್ ಆಗ್ತಾ ಹೋಯ್ತು. ಅಂಡ್ ಜಸ್ಟ್ ಮೈ ಓನ್ಲಿ ಕ್ವೆಶನ್ ಇಸ್ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವತ್ತು ಒಂದು ದಿನ ನಿಮ್ ಹತ್ರ ಫೋನ್ ಇಲ್ಲ ಅಂತಂದ್ರೆ ಹೌ ಯು ಫೀಲ್? ಫೋನ್ ಓಕೆ, ಫೋನ್ ಇದೆ ಬಟ್ ಇಂಟರ್ನೆಟ್ ಇಲ್ಲ ಅಂತಂದ್ರೆ, ಒಂದು ದಿನ ನಿಮ್ ಹತ್ರ ಇಂಟರ್ನೆಟ್ ಇಲ್ಲ ಅಂತಂದ್ರೆ ಹೆಂಗ್ ಫೀಲ್ ಆಗುತ್ತೆ ನಿಮ್ಗೆ? ವಿಲ್ ಫೀಲ್ ಡಿಸಪಾಯಿಂಟೆಡ್, ಬೇಸರ ಆಗತ್ತೆ? ಎಸ್ ಆರ್ ನೋ? ವಿಲ್ ಗೆಟ್ ಇರಿಟೇಟೆಡ್ ಬಿಕಾಸ್ ವಿ ಹ್ಯಾವ್ ಗಾಟ್ ಅಡಿಕ್ಟೆಡ್, ರೈಟ್? ಟೈಮ್ ಪ್ರಕಾರ ಚೇಂಜ್ ಆಗ್ತಾ ಹೋಯ್ತು, ಬಿಸ್ನೆಸ್ ಕ್ಲಿಕ್ ಆಯ್ತು. ಇನ್ ದಿ ಸೇಮ್ ವೇ ಯಾವ ಬಿಸ್ನೆಸ್ ಟೈಮ್ ಪ್ರಕಾರ, ಫಸ್ಟ್ ಆಫ್ ಆಲ್ ಬಿಸ್ನೆಸ್ ನಡಿಬೇಕು ಅಂದ್ರೆ ಪ್ರಾಡಕ್ಟ್ ಸರ್ವಿಸ್ ಇರ್ತಾ ಹೋಗ್ಬೇಕು. ಅಂಡ್ ಸೆಕೆಂಡ್ ಥಿಂಗ್ ಟೈಮ್ ಪ್ರಕಾರ ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಅಂಡ್ ನಾವ್ ಹೆಂಗ್ ಅಪ್ಡೇಟ್ ಆಗ್ತಿದೀವಿ ಟೈಮ್ ಪ್ರಕಾರ? ಫಸ್ಟ್ ಥಿಂಗ್ ಆಫ್ಲೈನ್ ಟು ಆನ್ಲೈನ್ ಶಿಫ್ಟ್ ಆಗಿದೀವಿ, ಟೈಮ್ ಪ್ರಕಾರ ಚೇಂಜ್ ಆಗ್ತಿದೀವಿ. ಸೆಕೆಂಡ್ ಥಿಂಗ್ we are changing online. First thing is very great thing that online business ಮಾಡ್ತಿದೀವಿ. And second thing youths ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದೀವಿ, ರೈಟ್? ಇಸ್ ದೇರ್ ಎನಿವನ್, ಯಾರಾದ್ರೂ ನಾವು ಓಲ್ಡ್ ಏಜ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ? ಐ ಆಮ್ ಆಲ್ಸೋ ಯಂಗ್ ಪರ್ಸನ್, ಯು ಆರ್ ಆಲ್ಸೋ ಯಂಗ್ ಪರ್ಸನ್, ರೈಟ್? ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಯೂತ್ ಹೂ ವಿಲ್ ಬಿ ದ ಫ್ಯೂಚರ್. ಓಕೆ, ನಾಳೆ ಫ್ಯೂಚರ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಿದೀವಿ. ಸೊ ಆಟೋಮ್ಯಾಟಿಕಲಿ ನಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತಾನೆ ಇರುತ್ತೆ. ಅರ್ಥ ಆಗಿದ್ರೆ ಥಮ್ಸ್ ಅಪ್ ಸೊ ದಟ್ ವಿಲ್ ಮೂವ್ ಅಹೆಡ್. Very good. We'll move ahead. Right. And as I told you, we deal in 2 projects. 2 projects ಗಳ ಮೇಲೆ ನಾವು ಡೀಲ್ ಮಾಡ್ತಿದೀವಿ. That is health and wealth. Why? Because I have told already the reason. ರೆಕ್ಸ್ ಮೋಗನ್ ಅವರು ದೇಶನ ವಿದೇಶ ಸುತ್ತಾಗ ನೋಡಿದಾಗ ಈ 2 ಪ್ರಾಬ್ಲಮ್ಸ್ ಅವ್ರಿಗೆ ಗೊತ್ತಾಗಿತ್ತು. That is one, we need to have a happy family and we need to have a wealth. ಬಿಕಾಸ್ ನೀವು ನೋಡಿ, ಇವತ್ತು ಎಲ್ರು ಮನೆಯಲ್ಲೂ ಆಲ್ಮೋಸ್ಟ್ ಆಲ್ 90% ಆವರೇಜ್ ನಾವು ಕನ್ಸಿಡರ್ ಮಾಡಿದ್ರೆ ಈಚ್ ಅಂಡ್ ಎವ್ರಿ ಒನ್, ಪ್ರತಿಯೊಬ್ರು ಮನೆಯಲ್ಲೂ ಇವತ್ತು ಹೆಲ್ತ್ ಪ್ರಾಬ್ಲಮ್ಸ್ ಇದಾವೆ. ಸಿನ್ಸ್ ಫ್ರಮ್ 20 ವರ್ಷದಿಂದ ಇಟ್ಕೊಂಡು 60 ವರ್ಷದಿಂದ ಎಲ್ರಿಗೂ 60-80 ವರ್ಷದವರೆಗೂ ಕನ್ಸಿಡರ್ ಮಾಡಿದ್ರು ಎಲ್ರಿಗೂ ಹೆಲ್ತ್ ಪ್ರಾಬ್ಲಮ್ಸ್ ಗಳಿದಾವೆ, ರೈಟ್? ಅಂಡ್ ಆ ಹೆಲ್ತ್ ಪ್ರಾಬ್ಲಮ್ಸ್ಗೆ ನಾವು ತಗೊಳ್ಳೋ ಮೆಡಿಸಿನ್ ಇಂದ ನಮ್ಗೆ ಎಷ್ಟೋ ಜನಕ್ಕೆ ಇವತ್ತು ರಿಸಲ್ಟ್ ಸಿಗ್ತಾ ಇಲ್ಲ. ಓಕೆ, ಆರ್ ಎಲ್ಸ್ ದಟ್ ಈಸ್ ಗೋಯಿಂಗ್ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಇನ್ನೂ ಆಗ್ತಾನೆ ಇದೆ, ರೈಟ್? ಒಂದ್ ಕಡೆ ಇದು ಆದ್ರೆ ಇನ್ನೊಂದ್ ಕಡೆ ಹೆಲ್ತ್ ಪ್ರಾಬ್ಲಮ್, ರೈಟ್? ಸೊ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಆಕ್ಚುಲಿ ವಿ ಡೀಲ್ ಯಾರಿಗೆ ಹೆಲ್ತ್ ರಿಕ್ವೈರ್ಮೆಂಟ್ ಇದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಜನರು ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ, ನಮ್ ಬಿಸ್ನೆಸ್ ಇಟ್ಕೊಂಡ್ ಆಗ್ತಿದೆ ಅಂತಂದ್ರೆ ಒನ್ ಥಿಂಗ್ ವಿ ಹ್ಯಾವ್ ಟು ಹೆಲ್ಪ್ ಪೀಪಲ್. ನಾವು ಜನರಿಗೆ ಹೆಲ್ಪ್ ಮಾಡಿದಾಗನೇ ನಮ್ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಹೌ ವಿ ಆರ್ ಹೆಲ್ಪಿಂಗ್? ಯಾರಿಗೆ ಹೆಲ್ತ್ ರಿಕ್ವೈರ್ಡ್ ಇದೆ ಅವ್ರಿಗೆ ನಾವು ಹೆಲ್ತ್ ನ ಶೇರ್ ಮಾಡ್ಬೇಕು. ಅಂಡ್ ಯಾರಿಗೆ ವೆಲ್ತ್ ರಿಕ್ವೈರ್ಡ್ ಇದೆ ಅವ್ರಿಗೆ ನಾವು ವೆಲ್ತ್ ನ ಶೇರ್ ಮಾಡ್ಬೇಕು, ರೈಟ್? those peoples 10% we have to share the health because ನಮ್ ಇಂಟೆನ್ಷನ್ ಏನು ಅಂತಂದ್ರೆ ನಾವು ಲೈಫ್ ಅಲ್ಲಿ ಡೆವಲಪ್ ಆಗ್ಬೇಕು, ಫ್ರೀಡಮ್ ತಗೊಳಕ್ ಇಲ್ಲಿವರೆಗೂ ಬಂದಿದ್ದೀವಿ. ಸೊ 10% we have to share the health ನ ಶೇರ್ ಮಾಡ್ಬೇಕು. ಯಾರಿಗೆ ಹೆಲ್ತ್ ರಿಕ್ವೈರ್ಡ್ ಇದೆ ಅವರಿಗೆ, ವೆಲ್ತ್ ನ ಶೇರ್ ಮಾಡ್ಬೇಕು ಯಾರಿಗೆ ರಿಕ್ವೈರ್ಡ್ ಇದೆ ಅವರಿಗೆ. ಎಲ್ರಿಗೂ ಅಲ್ಲ, ದೋಸ್ ಹೂ ಆರ್ ರಿಕ್ವೈರ್ಡ್, ಯಾರಿಗೆ ರಿಕ್ವೈರ್ಡ್ ಇದೆ ಅವ್ರಿಗೆ ಮಾತ್ರನೇ, ಎಲ್ರಿಗೂ ಅಲ್ಲ. ಓಕೆ, ಅದ್ ಹೆಂಗ್ ಮಾಡ್ಬೇಕು ಅಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿ. Okay, so we'll understand the work. Listen me carefully. Very, very simple business on this earth. Only 5% work ನೀವು ಮಾಡಬೇಕು, ಉಳಿಕಿದ 95% ವರ್ಕ್ ನಾವು ನಿಮಗೆ ಮಾಡ್ಕೊಡ್ತೀವಿ, ಸಿಸ್ಟಮ್ ನಿಮಗೆ ಮಾಡ್ಕೊಡೋದು. ಓನ್ಲಿ 5% we have to do work. ಅದರಲ್ಲಿ 3% ಪ್ರಾಪರ್ ನಾಲೆಜ್ ನ ತಗೋಬೇಕು. 2% we have to share this business. 3% ಪ್ರಾಪರ್ ನಾಲೆಜ್, 2% share this business. No need of selling anything. ಯಾವುದೇ ತರ ಸೆಲ್ಲಿಂಗ್ ಇರಲ್ಲ, ಓನ್ಲಿ ರಿಕಮೆಂಡೇಶನ್ಸ್ ಇರುತ್ತೆ, ವಿಚ್ we are doing already in our life. ನಾವು ನಮ್ಮ ಲೈಫ್ ಅಲ್ಲಿ ಆಲ್ರೆಡಿ ಅದನ್ನ ಮಾಡ್ತಾ ಇದೀವಿ. ಓಕೆ, ಫಾರ್ ಎಕ್ಸಾಂಪಲ್ ವಿ ಗೋ ಟು ಅ ಮೂವಿಗೆ ಹೋಗ್ತೀವಿ, ಮೂವಿ ತುಂಬಾ ಚೆನ್ನಾಗ್ ಅನ್ಸುತ್ತೆ, ಮೂವಿ ಬಗ್ಗೆ ಇನ್ನೊಬ್ರಿಗೆ ಶೇರ್ ಮಾಡ್ತೀವಿ, ರಿಕಮೆಂಡ್ ಮಾಡ್ತೀವಿ. ಓಕೆ, ಅದಾದ ತಕ್ಷಣ ನಾವು ರೆಸ್ಟೋರೆಂಟ್ಗೆ ಹೋಗ್ತೀವಿ, ಡಿನ್ನರ್ ಬಗ್ಗೆ ತುಂಬಾ ಚೆನ್ನಾಗ್ ಅನಿಸುತ್ತೆ, ಅದರಿಂದ ನಾವೇನ್ ಮಾಡ್ತೀವಿ, ಇನ್ನೊಬ್ಬರ ಬಗ್ಗೆ ಅದ್ರ ಬಗ್ಗೆ ರಿಕಮೆಂಡೇಶನ್ಸ್ ಗಳನ್ನ ಮಾಡ್ತೀವಿ, ರೈಟ್? ಇದೇ ತರ ನಾವು ನಮ್ ಲೈಫ್ ಅಲ್ಲಿ ಆಲ್ರೆಡಿ ಫ್ರೀ ರಿಕಮೆಂಡೇಶನ್ಸ್ ಗಳನ್ನ ಮಾಡ್ತಾ ಇದೀವಿ. ಅದೇ ತರ ನಾವೇನ್ ಮಾಡ್ಬೇಕು ಅಂತಂದ್ರೆ, ಮೊದಲು ಈ ಬಿಸ್ನೆಸ್ ಬಗ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಪ್ರಾಪರ್ ನಾಲೆಜ್ ತಗೊಂಡು ಇದ್ರ ಬಗ್ಗೆ ರಿಕಮೆಂಡೇಶನ್ಸ್ ಮಾಡ್ತಾ ಹೋಗ್ಬೇಕು. ಅಂಡ್ ಈ ತರ ರಿಕಮೆಂಡೇಶನ್ಸ್ ಮಾಡೋದ್ರಿಂದ ನಮಗೇನಾಗತ್ತೆ, ವಿ ವಿಲ್ ಬಿ ಗೆಟಿಂಗ್ ಪೇಡ್. ಇದರಿಂದಾನೇ ನಮಗೆ ಇನ್ಕಮ್ ಬರ್ತಾ ಇದೆ.
ಓಕೆ, ನಾವು ಎಷ್ಟು ದೊಡ್ಡದಾಗಿ ನೆಟ್ವರ್ಕ್ ಕ್ರಿಯೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಇನ್ಕಮ್ ಕ್ರಿಯೇಟ್ ಆಗುತ್ತಾ ಹೋಗುತ್ತೆ, ಅಷ್ಟು ಸ್ಟ್ರಾಂಗ್ ಇನ್ಕಮ್ ನಮಗೆ ಬರುತ್ತಾ ಹೋಗುತ್ತೆ. ಓಕೆ, ಸೊ ವಾಟ್ ಈಸ್ ಅ ವರ್ಕ್ ಹಿಯರ್ ಇಸ್ ಮೇನ್. ಫಸ್ಟ್ ಮೊದಲನೇ ಪಾಯಿಂಟ್ ಏನ್ ಬರುತ್ತೆ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಈಗ ಸದ್ಯಕ್ಕೆ ನೀವು ಈ ಬಿಸ್ನೆಸ್ ಬಗ್ಗೆ ಬೇರೆ ಯಾರಿಗೊಬ್ರಿಗೆ ಹೆಲ್ಪ್ ಹೇಳ್ತಿದ್ರಾ, ಬೇರೆ ಯಾರಿಗೊಬ್ರಿಗೆ ರೆಫರ್ ಮಾಡ್ತಿದ್ರಾ ಅಂತ ಅನ್ಕೊಳ್ಳಿ. ನಿಮಗೆ ಕರೆಕ್ಟ್ ಗೊತ್ತಿಲ್ಲ ಅಂತಂದ್ರೆ ನೀವೇನ್ ಹೇಳ್ತೀರ ಅವ್ರಿಗೆ? ನಿಮ್ಗೆ ಇನ್ನೂ ತಲೆಯಲ್ಲಿ ಕ್ವಶನ್ಸ್ ಇದೆ, ಇಷ್ಟೊಂದು ಕ್ವಶನ್ಸ್ ನಿಮ್ ತಲೆಯಲ್ಲೇ ಕೂತ್ಕೊಂಡಿದ್ದಾವೆ, ನೀವೇ ಇನ್ನೊಬ್ರಿಗೆ ಹೇಳ್ಕೊಡಕ್ ಸಾಧ್ಯ? ಹೌದಾ? ಸೊ ದ ಫಸ್ಟ್ ಥಿಂಗ್, ವೆರಿ ಫಸ್ಟ್ ಥಿಂಗ್ ಇಸ್ ಟೇಕ್ ಪ್ರಾಪರ್ ನಾಲೆಜ್. ನಾಲೆಜ್ ತಗೊಳ್ಳೋದ್ರಲ್ಲಿ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರಿ ಅಥವಾ ನೀವೇನಾದ್ರೂ ಒಂದ್ ಸ್ವಲ್ಪ ಹಿಂದೆ ಮುಂದೆ ಟ್ರೈನಿಂಗ್ ಸಿಸ್ಟಮ್ ನ ಇಗ್ನೋರ್ ಮಾಡಿದ್ರಿ ಅಂತ ಅಂದ್ರೆ ಯು ಕಾಂಟ್ ಗೋ ಫಾರ್ವರ್ಡ್. ಓಕೆ, ಸೊ ದ ಫಸ್ಟ್ ಥಿಂಗ್ ಈಸ್ ಟು ಟೇಕ್ ಪ್ರಾಪರ್ ನಾಲೆಜ್. ಆಫ್ಟರ್ ಟೇಕಿಂಗ್ ನಾಲೆಜ್ ತಗೊಂಡಾದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತಂದ್ರೆ ವೆರಿ ಸಿಂಪಲ್. ಆಫ್ಟರ್ ಟೇಕಿಂಗ್ ನಾಲೆಜ್ ನಿಮ್ಗೆ ಗೊತ್ತಾಗಿರುತ್ತೆ, ಎವ್ರಿ ಸಿಂಗಲ್ ಇನ್ಫಾರ್ಮೇಶನ್ ನಿಮ್ಗೆ ಪೂರ್ತಿ ಡೀಟೇಲ್ ಆಗಿ ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ಬೇಕು? ಇನ್ನೊಬ್ರಿಗೆ ಇದ್ರ ಬಗ್ಗೆ ಹೇಳ್ತಾ. ಓಕೆ, ನಾವ್ ದ ಥಿಂಗ್ ಈಸ್, ಇದರಿಂದ ಕಂಪ್ನಿಗೆ ಏನ್ ಬೆನಿಫಿಟ್ ಆಗುತ್ತೆ? ಮೆಜಾರಿಟಿ ಎಲ್ಲರೂ ಕ್ವಶನ್ ಇದೇ ಬರುತ್ತೆ. ನನಗೂ ಕೂಡ ಫಸ್ಟ್ ಟೈಮ್ ವೆನ್ ಐ ಸ್ಟಾರ್ಟೆಡ್ ದಿಸ್ ಬಿಸ್ನೆಸ್ ನನಗೂ ಹಂಗೆ ಅನಿಸ್ತು. ನಾವ್ ಹೇಳ್ಕೊಡ್ತೀವಪ್ಪ, ಇದರಿಂದ ಅವ್ರಿಗೇನ್ ಬೆನಿಫಿಟ್ ಆಗುತ್ತೆ? ಎಸ್, ಅವ್ರಿಗೂ ಬೆನಿಫಿಟ್ ಆಗ್ತಿದೆ, ಬಿಕಾಸ್ ವಿ ಆರ್ ಡೂಯಿಂಗ್ ಅಡ್ವರ್ಟೈಸ್ಮೆಂಟ್. ಓಕೆ, ಇದರಲ್ಲಿ ಇಬ್ಬರಿಗೂ ಬೆನಿಫಿಟ್ ಇದೆ. ಜಸ್ಟ್ ಒಂದ್ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವತ್ ಸೆಲೆಬ್ರಿಟೀಸ್ ಎಲ್ಲ ಏನ್ ಮಾಡ್ತಾರೆ? ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಾರೆ, ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಾರೆ. ಜಸ್ಟ್ ಅನ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಅವ್ರ ತಗೊಳ್ಳೋಣ, ಪೂಮಾ ಬ್ರ್ಯಾಂಡ್ ಅವ್ರು ಪ್ರಮೋಟ್ ಮಾಡ್ತಾರೆ. ಓಕೆ, ಈಗ ಪೂಮಾ ಬ್ರ್ಯಾಂಡ್ ನ ಕೊಹ್ಲಿ ಅವ್ರು ಪ್ರಮೋಟ್ ಮಾಡೋದ್ರಿಂದ ಪೂಮಾ ಬ್ರ್ಯಾಂಡ್ ಏನಾಗ್ತಿದೆ? ಅಡ್ವರ್ಟೈಸ್ಮೆಂಟ್. ಹೌದಾ? ಕೊಹ್ಲಿ ಪೂರ್ತಿ ಆಲ್ ಓವರ್ ದ ವರ್ಲ್ಡ್ ಫ್ಯಾನ್ಸ್ ಇದಾರೆ, ಹೌದಾ? ಸೊ ಎವ್ರಿ ಒನ್ ವಿಲ್ ವಾಚ್ ಪೂಮಾ ಬಗ್ಗೆ ನೋಡ್ತಾರೆ, ತಿಳ್ಕೊಂತಾರೆ, ಅದರಿಂದ ಪ್ರಾಡಕ್ಟ್ಸ್ ತಗೊಳಕ್ ಟ್ರೈ ಮಾಡಿ. ಸೊ ಫಸ್ಟ್ ಬೆನಿಫಿಟ್ ಫಾರ್ ದ ಕಂಪನಿ, ಪೂಮಾ ಕಂಪನಿಗೆ ಏನ್ ಬೆನಿಫಿಟ್ ಆಗುತ್ತೆ? ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಜಾಸ್ತಿ ಜನಕ್ಕೆ ಗೊತ್ತಾಗುತ್ತೆ, ಜಾಸ್ತಿ ಜನಕ್ಕೆ ಗೊತ್ತಾದಾಗ ಜಾಸ್ತಿ ಸೇಲ್ಸ್ ಆಗುತ್ತೆ, ಜಾಸ್ತಿ ಸೇಲ್ಸ್ ಆದಾಗ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಅದೇ ರೀತಿಯಾಗಿ ಕೊಹ್ಲಿ ಅವರಿಗೆ ಏನ್ ಬೆನಿಫಿಟ್? ಈಸ್ ಗೆಟಿಂಗ್ ಪೇಡ್, ಕೋಟಿ ರೂಪಾಯಿ ಸಿಗ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್? ಸೇಮ್ ಎಲ್ಲಾ ಸೆಲೆಬ್ರಿಟೀಸ್ ಗಳೇನು ಸೇಮ್. ಇನ್ ದಿ ಸೇಮ್ ವೇ ಅಲ್ಲಿ ಸೆಲೆಬ್ರಿಟೀಸ್ ಮಾಡ್ತಿರೋ ಕೆಲಸನ ಇಲ್ಲಿ ನಾವ್ ಮಾಡ್ಬೇಕು ಅಷ್ಟೇ. ಓಕೆ, ಹೌ ವಿ ಆರ್ ಡೂ, ನಾವೇನ್ ಮಾಡ್ಬೇಕು? ನಾವು ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡು ಇನ್ನೊಬ್ಬರಿಗೆ ಅಗತ್ಯ ಇರೋದನ್ನ ನೋಡಿ ಅವ್ರಿಗೆ ಕರೆಕ್ಟ್ ಆಗಿ ಅರ್ಥ ಮಾಡಿಸ್ಬೇಕು. ಅದರಿಂದ ನಮಗೆ ಇನ್ಕಮ್ ಸಿಗುತ್ತೆ. ಕಂಪ್ನಿಗೆ ಏನ್ ಬೆನಿಫಿಟ್ ಆಗುತ್ತೆ? ಇಟ್ ಇಸ್ ಗೆಟಿಂಗ್ ಅಡ್ವರ್ಟೈಸ್ಮೆಂಟ್, ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಜಾಸ್ತಿ ಸೇಲ್ಸ್ ಆಗುತ್ತೆ, ಜಾಸ್ತಿ ಪ್ರಾಫಿಟ್ ಬರುತ್ತೆ. ಸೇಮ್ ಥಿಂಗ್, ಓನ್ಲಿ ಡಿಫರೆನ್ಸ್ ಈಸ್ ಅಲ್ಲಿ ಸೆಲೆಬ್ರಿಟೀಸ್ ಗಳನ್ನ ತಗೋತಿದ್ದಾರೆ, ಇಲ್ಲಿ ನಾವೇ ನಮ್ ಸೆಲೆಬ್ರಿಟೀಸ್ ಆಗ್ಬೇಕು. ವಿ ಆರ್ ದ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಫ್ ಫಾರ್ ಎವರ್. ಅರ್ಥ ಆಯ್ತಾ? ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ರೆಫರ್ ಅಂಡ್ ಅರ್ನ್. ಓಕೆ, ರೆಫರ್ ಅಂಡ್ ಅರ್ನ್ ಕಾನ್ಸೆಪ್ಟ್ ಮೇಲೆ ಪೂರ್ತಿ ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ. ಒಂದ್ಸಲ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ ತಕ್ಷಣ ನಾವ್ ಇನ್ನೊಬ್ರಿಗೆ ರೆಫರ್ ಮಾಡ್ಬೇಕು. ಆ ರೆಫರ್ ಮಾಡಿರೋದ್ರಿಂದ ನಮ್ಗೆ ಅರ್ನಿಂಗ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಫೋನ್ ಪೇ ಎಕ್ಸಾಂಪಲ್ಸ್ ಎವ್ರಿ ಟೈಮ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಓಕೆ, ಅಂಡ್ ರೆಫರ್ ಅಂಡ್ ಅರ್ನ್ ಇಷ್ಟೊಂದು ಸ್ಟ್ರಾಂಗ್ ಎಥಿಕಲ್ ಪವರ್ ಇದೆ ರೆಫರ್ ಅಂಡ್ ಅರ್ನ್ ಅಲ್ಲಿ ಅಂತ ಅಂದ್ರೆ, ಇವತ್ತು ಇನ್ ಈಚ್ ಅಂಡ್ ಎವ್ರಿ ಅಪ್ಲಿಕೇಶನ್ಸ್ ನೀವು ಯಾವುದೇ ಮೊಬೈಲ್ ಆಪ್ಸ್ ಗಳನ್ನ ನೋಡಿ, ಓಕೆ, ಯಾವುದೇ ಮೊಬೈಲ್ ಆಪ್ಸ್ ಗಳನ್ನ ನೋಡಿ, ಎಲ್ಲಾ ಕಡೆನೂ ರೆಫರ್ ಅಂಡ್ ಅರ್ನ್ ಅನ್ನೋ ಒಂದು ಆಪ್ಷನ್ ಗಳು ಇವತ್ ನಾಳೆ ಅಷ್ಟು ಅಪ್ಲಿಕೇಶನ್ಸ್ ಗಳಲ್ಲಿ ಕೊಡ್ತಾ ಇದ್ದಾರೆ. ಎಸ್ ಆರ್ ನೋ? ನೋಡಿಲ್ಲ ಅಂತಂದ್ರೆ ನೋಟಿಸ್ ಮಾಡಿ, ಎವ್ರಿ ಸಿಂಗಲ್ ಅಪ್ಲಿಕೇಶನ್ ರೆಫರ್ ಅಂಡ್ ಅರ್ನ್ ಅನ್ನೋ ಒಂದು ಆಪ್ಷನ್ ನ ಸೈಡ್ ಅಲ್ಲಿ ಕೊಡ್ತಾ ಇದ್ದಾರೆ. ಬಿಕಾಸ್ ಅಷ್ಟೊಂದು ಪವರ್ ರೆಫರ್ ಅಂಡ್ ಅರ್ನ್ ಅಲ್ಲಿ ಇದೆ, ಅಷ್ಟೊಂದು ಶಕ್ತಿ ಇದರಲ್ಲಿ ಇದೆ, ಇದರಿಂದ ಅಷ್ಟೊಂದು ನಾವು earning ಮಾಡಬಹುದು. And that is the reason why everyone are trying this one, refer and earn. On that basis business depends, refer and earn. Clear ಆಯ್ತಾ? ಕ್ಲಿಯರ್ ಆಯ್ತಾ? ವರ್ಕ್ ಬಗ್ಗೆ ಎವ್ರಿಥಿಂಗ್ ಗಾಟ್ ಕ್ಲಿಯರ್, ಪೂರ್ತಿ ಡೀಟೇಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ದೇರ್ ಇಸ್ ನೋ ನೀಡ್ ಆಫ್ ಸೆಲ್ಲಿಂಗ್, ವಿ ಹ್ಯಾವ್ ಟು ಕ್ರಿಯೇಟ್ ನೆಟ್ವರ್ಕ್. ಓಕೆ, ಮೊದಲು ಕರೆಕ್ಟ್ ನಾಲೆಜ್ ತಗೋಬೇಕು, ಇನ್ನೊಬ್ರಿಗೆ ಅರ್ಥ ಮಾಡಿಸ್ಬೇಕು. ಅದೇ ತರ ಒಂದು ಚೆನ್ನಾಗಿರೋ ಸ್ಟ್ರಾಂಗ್ ಟೀಮ್ ನ ನಾವು ಬಿಲ್ಡ್ ಮಾಡ್ಬೇಕು. ಎಷ್ಟು ಚೆನ್ನಾಗಿರೋ ಸ್ಟ್ರಾಂಗ್ ಟೀಮ್ ನ ನಾವು ಬಿಲ್ಡ್ ಮಾಡ್ತೀವಿ, ಅಷ್ಟೇ ಚೆನ್ನಾಗಿ ನಮ್ಗೆ ಇನ್ಕಮ್ ಬರ್ತಾವ. Very good. So we'll move ahead. Okay. Now, as I told, ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೆ, we have to share. Okay. Health. ಯಾರಿಗೆ ಹೆಲ್ತ್ ರಿಕ್ವೈರ್ಡ್ ಇದೆ ಅವ್ರಿಗೆ ನಾವು ಹೆಲ್ತ್ ನ ಶೇರ್ ಮಾಡಬೇಕು. ಬಿಕಾಸ್ ವಿ ಹ್ಯಾವ್ ವರ್ಲ್ಡ್ಸ್ ಬೆಸ್ಟ್ ಹೆಲ್ತ್ ಪ್ರಾಡಕ್ಟ್ಸ್. Okay. World's best health products. Even you can check in Google also. World's best health products will get forever living products there.
ಓಕೆ, ಯಾರಿಗೆ ಹೆಲ್ತ್ ರಿಕ್ವೈರ್ಡ್ ಇದೆ ಆಸ್ ಐ ಟೋಲ್ಡ್ ಅವಾಗ ತಾನೇ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಎವ್ರಿ ಒನ್ ನೀಡ್ಸ್ ಗುಡ್ ಹೆಲ್ತ್ ಟುಡೇ. ಸೊ ಅವರಿಗೆ ನೀವು ಗುಡ್ ಹೆಲ್ತ್ ನ ಶೇರ್ ಮಾಡಬೇಕು 10%. ಅಂಡ್ ಸೆಕೆಂಡ್ ಪರ್ಸನ್, ದ ಪರ್ಸನ್ ಹೂ ವಾಂಟ್ಸ್ ಟು ಅರ್ನ್ ಇನ್ಕಮ್, ಯಾರಿಗೆ ಅಗತ್ಯ ಇದೆ, ಇದನ್ನ ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ನಾನು. ಎಲ್ರಿಗೂ ನಾವು ಅರ್ಥ ಮಾಡ್ಸಕ್ ಹೋಗಲ್ಲ. ತುಂಬಾ ಜನರ ಮೈಂಡ್ ಸೆಟ್ ಅಲ್ಲಿ ಇದು ಇರುತ್ತೆ ದಟ್ ನಾವು ಇನ್ನೊಬ್ರಿಗೆ ಹೇಳ್ಬೇಕಾ, ಇನ್ನೊಬ್ರಿಗೆ ರೆಫರ್ ಮಾಡ್ಬೇಕಾ, ಅದ್ರಲ್ಲಿ ಒಂದು ಐಡಿಯಾ ಇದೆ. ಓಕೆ, there is why I need to understand you all a concept. Tell me, I'll ask a one question. Astu jana everyone answer me. ನಿಮ್ಮ ಹತ್ರ ಒಂದು ಗನ್ ಕೊಡ್ತೀನಿ. ಓಕೆ, ಸೊ ಗನ್ ಇಟ್ಕೊಳ್ಳೋದು, is it good or is it bad? Tell me. Good, bad? Okay. Yes, I am receiving answers 50-50. 50 jana yes, 50 jana no anta ಹೇಳ್ತಿದ್ದಾರೆ. Okay, answer is it depends on how we use, right? ಅದನ್ನ ಇಲ್ಲಿಗಲ್ ಗೋಸ್ಕರ ನಾವು ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಬ್ಯಾಡ್. ಅದನ್ನ ನಾವು ನಮ್ಮ ಸೇಫ್ಟಿಗೋಸ್ಕರ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ಓಕೆ, ಇನ್ ದಿ ಸೇಮ್ ವೇ ಈಗ ಮೆಜಾರಿಟಿ ನಮ್ಗೆ ಗನ್ ಅಂತ ಅಂದ ತಕ್ಷಣ ಫಸ್ಟ್ ತಲೆಯಲ್ಲಿ ಏನ್ ಬರುತ್ತೆ, ಡಿಸ್ಟ್ರಕ್ಷನ್ ಗೋಸ್ಕರ ಯೂಸ್ ಮಾಡ್ತಿದೀವಿ ಅಂತಾನೆ ಬರುತ್ತೆ ಫ್ಲಾಶ್ ಆಗಿ, ಹೌದಾ? ಸೊ ನಮ್ಗೇನ್ ಅನ್ಸುತ್ತೆ, ಇಟ್ ಇಸ್ ಬ್ಯಾಡ್ ಅಂತ ಅನ್ಸುತ್ತೆ. ಬಟ್ ಯಾವಾಗ ನಮ್ಗೆ ಅದನ್ನ ಸೇಫ್ಟಿಗೋಸ್ಕರ ಯೂಸ್ ಮಾಡ್ತೀವಿ, ದೆನ್ ಇಟ್ ವಿಲ್ ಬಿ ಗುಡ್, ರೈಟ್? ಇನ್ ದಿ ಸೇಮ್ ವೇ ಜನರ ಮೈಂಡ್ ಸೆಟ್ ಅಲ್ಲಿ ಯಾವ ತರ ಕೂತ್ಕೊಂಡಿದೆ ಅಂತಂದ್ರೆ, ರೆಫರ್ ಅಂಡ್ ಅರ್ನ್ ಅಂದ ತಕ್ಷಣ ಅವ್ರ ಮೈಂಡ್ ಅಲ್ಲಿ ಬರೋದು ಒಂದೇನೆ, ಡಿಸ್ಟ್ರಕ್ಷನ್. ಓಕೆ, ಡಿಸ್ಟ್ರಕ್ಷನ್ ಅಂತ ನಾನ್ ಜನರಿಗೆ ಹೇಳ್ಬೇಕಾ, ಇನ್ನೊಬ್ರಿಗೆ ಅರ್ಥ ಮಾಡಿಸ್ಬೇಕಾ? ಯಾರು ಕೇಳ್ತಾರೆ ಇವತ್ತಿನ ಟೈಮ್ ಅಲ್ಲಿ? ಓನ್ಲಿ ಡಿಸ್ಟ್ರಕ್ಷನ್, ನೆಗೆಟಿವ್ ಪಾಯಿಂಟ್ ಅಷ್ಟೇನೆ ಅವ್ರ ತಲೆಯಲ್ಲಿ ಬರುತ್ತೆ. ಓಕೆ, ಇಟ್ ಡಿಪೆಂಡ್ಸ್ ಯಾವ ತರ ನೀವು ವರ್ಕ್ ಮಾಡ್ತಿದ್ರಾ, ಯಾವ ತರ ನೀವು ಹೇಳ್ಕೊಡ್ತಿದ್ದೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ನನಗೆ ಹಸಿವಿಲ್ಲ, ಬಂಗಾರದ ತಟ್ಟೆಯಲ್ಲಿ ಊಟ ತಂದು ಕೊಟ್ರು ನಾನು ಊಟ ಮಾಡ್ತೀನ? ಎಸ್ ಆರ್ ನೋ? ನೋ, ಹಸಿವೆ ಇಲ್ಲ ರೀ, ಹೌದಾ? ಇನ್ ದಿ ಸೇಮ್ ವೇ ರೆಫರ್ ಅಂಡ್ ಅರ್ನ್ ಇಸ್ ಆಲ್ಸೋ ವೆರಿ ಪವರ್ಫುಲ್ ಟೂಲ್. ಗನ್ ಹೆಂಗೆ ಪವರ್ಫುಲ್ ಟೂಲ್ ಇದೆ, ಅದೇ ತರ ರೆಫರ್ ಅಂಡ್ ಅರ್ನ್ ಇಸ್ ಆಲ್ಸೋ ವೆರಿ ಪವರ್ಫುಲ್ ಟೂಲ್. ಅದನ್ನ ನಾವ್ ಹೆಂಗ್ ಯೂಸ್ ಮಾಡ್ತಿದೀವಿ, ದಟ್ ಮ್ಯಾಟರ್ಸ್ ಅ ಲಾಟ್. ಯಾರಿಗ ಅಗತ್ಯ ಇದೆ, ಯಾರಿಗ ಹಸಿವಿದೆ, ಯಾರಿಗ್ ಗ್ರೋತ್ ಆಗ್ಬೇಕು, ಲೈಫ್ ಚೇಂಜ್ ಮಾಡ್ಬೇಕು, ಲೈಫ್ ಅಲ್ಲಿ ಸೀರಿಯಸ್ ಆಗ್ಬೇಕು, ಮುಂದೆ ಬರ್ಬೇಕು, ಈ ತರ ಯಾರಿಗ ಆಸೆ ಇರುತ್ತೆ ಅವ್ರಿಗೆ ಹೋಗಿ ನಾವು ಈ ಬಿಸ್ನೆಸ್ ಬಗ್ಗೆ ಅರ್ಥ ಮಾಡಿಸ್ತೀವಿ ಅಂತ ಅನ್ಕೊಳ್ಳಿ, 100% ಶೋರ್ ನಾವು ಬೆಳಿತೀವಿ, ನಮ್ ಬಿಸ್ನೆಸ್ ಮೂವ್ ಆಗತ್ತೆ, ನಮ್ಮಿಂದ ಜನ ನಮ್ಮ ಮಾತನ್ನ ಕೇಳ್ತಾರೆ. ಒಪ್ಕೊಂತೀರಾ ಈ ಪಾಯಿಂಟ್ ನ? ಒಪ್ಕೊಂತೀರಾ? ಸೇಮ್ ವೇ ಯು ಆಲ್ಸೋ ಇವತ್ತಿಷ್ಟು ಜನ ಈ ಸೆಷನ್ಸ್ ಅಟೆಂಡ್ ಮಾಡ್ತಿದಾರೆ, ನನ್ ವರ್ಡ್ಸ್ ಗಳನ್ನ ಕೇಳ್ತಿದ್ದೀರಾ ಅಂತ ಅಂದ್ರೆ ನಿಮಗೂ ಆ ಹಸಿವಿದೆ. ಲೈಫ್ ಅಲ್ಲಿ ಗ್ರೋತ್ ಆಗ್ಬೇಕು, ಲೈಫ್ ಚೇಂಜ್ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಗ್ಬೇಕು, ಫ್ಯಾಮಿಲಿಗೋಸ್ಕರ ವರ್ಕ್ ಮಾಡ್ಬೇಕು, ಡ್ರೀಮ್ಸ್ ಫುಲ್ಫಿಲ್ ಮಾಡ್ಬೇಕು. ಅಷ್ಟು ಕ್ವಾಲಿಟೀಸ್ ಗಳು ನಿಮ್ಮಲ್ಲಿ ಇರೋವಾಗ ಮಾತ್ರನೇ ಇವತ್ತಿನ ನನ್ನ ಮಾತುಗಳನ್ನ ನೀವು ಅಷ್ಟು ಜನ ಕೇಳ್ತಿದ್ದೀರಾ, ಫಾಲೋ ಮಾಡಿ, ರೈಟ್? ಇನ್ ದಿ ಸೇಮ್ ವೇ ನೀವ್ ನೆನ್ಪಿಟ್ಕೊಳ್ಳಿ, ರೆಫರ್ ಅಂಡ್ ಅರ್ನ್ ಇಸ್ ನಾಟ್ ಅ ರಾಂಗ್ ಕಾನ್ಸೆಪ್ಟ್. ಅದನ್ನ ನಾವು ಹೆಂಗ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಚೆನ್ನಾಗಿ ಅಗತ್ಯ ಇರೋರಿಗೆ ಮಾತ್ರ ಹೇಳಿದೀವಿ ಅಂತಂದ್ರೆ 100% ಇಟ್ ಇಸ್ ಪಾಸಿಬಲ್. ಓಕೆ, ನಾವ್ ದ ಕ್ವೆಶನ್ ಕಮ್ಸ್, ಸರ್ ಅಗತ್ಯ ಇರೋರು ಎಲ್ಲಿಂದ ಸಿಗ್ತಾರೆ ನಮ್ಗೆ? ವಿಲ್ ಗೋ ಫಾರ್ ಇಟ್. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಎಲ್ಲಿಂದ ಸಿಗ್ತಾರೆ ಅಂತ ಅಂದ್ರೆ ನಿಮ್ಗೆ ಆನ್ಸರ್ ಈಗ ಸಿಗುತ್ತೆ. ಆಲ್ ಬಿಸ್ನೆಸ್ ಬಿಲ್ಡ್ ಥ್ರೂ ಪ್ರಮೋಷನ್. ಎಲ್ಲಾ ಬಿಸ್ನೆಸ್ ಗಳು ಪ್ರಮೋಷನ್ ಇಂದಾನೆ ಬಿಲ್ಡ್ ಆಗುತ್ತೆ. In India, we have 135 crore plus population. Okay, second biggest country of population. ಹೌದಾ? Everyone needs good health and good income. ಪ್ರತಿಯೊಬ್ಬರಿಗೂ ಗುಡ್ ಹೆಲ್ತ್ ಬೇಕೇ ಬೇಕು, ಗುಡ್ ಇನ್ಕಮ್ ಬೇಕೇ ಬೇಕು, ರೈಟ್? ಪ್ರತಿ ವರ್ಷ ಮೋರ್ ದ್ಯಾನ್ 1 crore ಪೀಪಲ್ಸ್ ಆರ್ ಗ್ರಾಜುಯೇಟಿಂಗ್ ಫ್ರಮ್ ಕಾಲೇಜ್, ಬಟ್ ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ, ರೈಟ್? ಸೋ ಮೆನಿ ಪೀಪಲ್ಸ್ ಆರ್ ಅನ್ಎಂಪ್ಲಾಯ್ಡ್. ಜಾಬ್ ಸಿಕ್ಕರೂ ಕೂಡ ಎಷ್ಟೋ ಜನ ಡಿಸ್ಸ್ಯಾಟಿಸ್ಫೈಡ್ ಆಗಿದ್ದಾರೆ ಅಂತ ಎಷ್ಟೋ ಜನ ವೇಟ್ ಮಾಡ್ತಾ ಇದ್ದಾರೆ ಜಸ್ಟ್ ಫಾರ್ ಎನ್ ಆಪರ್ಚುನಿಟಿ. ನನಗೊಂದು ಅವಕಾಶ ಕೊಡಿ, ನಾನು ಏನ್ ಮಾಡಕ್ಕೂ ರೆಡಿ ಇದ್ದೀನಿ, ನಾನು ನನ್ ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕು ಅಂತ ಎಷ್ಟೋ ಜನ ಕೂತ್ಕೊಂಡಿದ್ದಾರೆ ಇವತ್ತು ಮಾರ್ಕೆಟ್ ಅಲ್ಲಿ. ಅವ್ರನ್ನ ನಾವು ಹುಡುಕ್ಬೇಕು. ಹೆಂಗ್ ಹುಡುಕ್ಬೇಕು ಅಂತ ಅಂದ್ರೆ, ಆಲ್ವೇಸ್ ವಿ ಹ್ಯಾವ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ರೈಟ್? ಇವತ್ ನೀವು ಅಷ್ಟು ಜನ ಎಲ್ಲಿಂದ ಇದ್ದೀರಾ? ಎವ್ರಿ ಒನ್ ಇಸ್ ಫ್ರಮ್ ಸೋಷಿಯಲ್ ಮೀಡಿಯಾ, ರೈಟ್? ರೇಸ್ ಹ್ಯಾಂಡ್.
ಎವ್ರಿವನ್ ಇಸ್ ಫ್ರಮ್ ಸೋಷಿಯಲ್ ಮೀಡಿಯಾ, ರೈಟ್? ಇನ್ ದಿ ಸೇಮ್ ವೇ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿದಾವೆ. ಅದನ್ನ ನಾವು ಯೂಸ್ ಮಾಡ್ಕೊಂಡು ಯಾರಿಗ ಅಗತ್ಯ ಇದೆ ಅದನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡು ಅವ್ರಿಗೆ ಬಿಸ್ನೆಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ನಾವು ನಮ್ಮ ಬಿಸ್ನೆಸ್ ನ ಬಿಲ್ಡ್ ಮಾಡ್ತೀವಿ. ಓಕೆ, ಸೊ ವಿ ಹ್ಯಾವ್ ಟೂ ಆಪ್ಷನ್ಸ್ ಹಿಯರ್. ಫಸ್ಟ್, ವಿ ಕ್ಯಾನ್ ಶೇರ್ ಅವರ್ ಬಿಸ್ನೆಸ್ ಪ್ಲಾನ್ ಟು ಅವರ್ ಫ್ರೆಂಡ್ಸ್. ಓಕೆ, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರ್ಯಾರು ಇದಾರೆ ನಮ್ ಸರ್ಕಲ್ ಅಲ್ಲಿ ಅವ್ರ ಜೊತೆ ನಾವು ಶೇರ್ ಮಾಡಬಹುದು. ನಿಮ್ಗೆ ಗೊತ್ತು, ನನ್ನ ಫ್ರೆಂಡ್ಸ್ ಎಲ್ಲಾನು ಕೂಡ ಇವತ್ತು ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತಾರೆ. ದೇ ಆರ್ ಇನ್ ಅ ಗುಡ್ ಲೆವೆಲ್, ಚೆನ್ನಾಗಿ ಅರ್ನಿಂಗ್ ಮಾಡ್ತಿದ್ದಾರೆ, ರೈಟ್? ಸೊ ಯು ಕ್ಯಾನ್ ಆಲ್ಸೋ ಆಫ್ಟರ್ ಈಗ ಸದ್ಯಕ್ಕಲ್ಲ, ಪೂರ್ತಿ ಕಲ್ತಾದ ತಕ್ಷಣ ನೀವು ಏನ್ ಮಾಡ್ಬೋದು, ಬಿಸ್ನೆಸ್ ಬಗ್ಗೆ ಫ್ರೆಂಡ್ಸ್ ಗೆ ಅರ್ಥ ಮಾಡಿಸ್ಕೊಡ್ಬಹುದು. ಇಟ್ ಈಸ್ ಲಿಮಿಟೆಡ್ ಬಿಕಾಸ್ ಫ್ರೆಂಡ್ಸ್ ಆರ್ ಲಿಮಿಟೆಡ್. ಅಂಡ್ ಸೆಕೆಂಡ್ ಥಿಂಗ್, ವಿ ಕ್ಯಾನ್ ಯೂಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನ ಯೂಸ್ ಮಾಡಿ ಅದನ್ನ ಯೂಸ್ ಮಾಡೋದನ್ನ ನಿಮಗೆ ನೆಕ್ಸ್ಟ್ ಲೆವೆಲ್ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತಾರೆ. ಹೌದಾ? ಈಗ ಹೆಂಗ್ ನಿಮಗೆ ಒಂದೇ ಕಾನ್ಸೆಪ್ಟ್ ಗಳು ಅರ್ಥ ಆಗ್ತಾ ಇದಾವೆ, ಸೇಮ್ ವೇ ನಿಮಗೆ ಮುಂದೆನೂ ಎಲ್ಲಾ ಕಾನ್ಸೆಪ್ಟ್ ಗಳು ಅರ್ಥ ಆಗುತ್ತೆ. ಹೆಂಗ್ ಯೂಸ್ ಮಾಡ್ಬೇಕು ಸೋಷಿಯಲ್ ಮೀಡಿಯಾಸ್ ಗಳನ್ನ ಮುಂದೆ ಹೇಳ್ಕೊಡ್ತಾರೆ. ಈಗ ಸದ್ಯಕ್ಕೆ ನೆನಪಲ್ಲಿ ಇಟ್ಕೊಳ್ಳಿ, ಸೋಷಿಯಲ್ ಮೀಡಿಯಾನ ನಾವು ಯೂಸ್ ಮಾಡ್ಬೇಕು, ಅದರಿಂದ ನಾವು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕು. ಅರ್ಥ ಆಯ್ತಾ? ಗಾಟ್ ದಿಸ್ ಪಾಯಿಂಟ್? ವೆರಿ ಗುಡ್. ವಿಲ್ ಮೂವ್ ಅಹೆಡ್. ಮುಂದೆ ಹೋಗೋಣ. ಓಕೆ, read this very carefully. Just I'll give 2 minutes time. ಓಕೆ, ಐ ಹೋಪ್ ನೋಡಿದ್ರ ಅಂತ ಅನ್ಕೋತೀನಿ. ಬಿಲ್ ಗೇಟ್ಸ್ ಸೀಕ್ರೆಟ್ ನ ನಾವು ಅರ್ಥ ಮಾಡ್ಕೊಳ್ಳೋಣ. ಬಿಲ್ ಗೇಟ್ಸ್ ನ ಒಬ್ರು ಕೇಳ್ತಾರೆ, ಓಕೆ, ದಟ್ ವಾಟ್ಸ್ ಯುವರ್ ಸೀಕ್ರೆಟ್? ಇಷ್ಟೊಂದು ನೀವು ಅಂದ್ರೆ ಸಕ್ಸಸ್ಫುಲ್ ಆಗಕ್ಕೆ ಸೀಕ್ರೆಟ್ ಏನು ಬಿಸ್ನೆಸ್ ಅಲ್ಲಿ? ಒಂದ್ ಸಿಂಪಲ್ ಅಡ್ವೈಸ್ ಕೊಡ್ತಾರೆ, ದೇರ್ ಇಸ್ ನೋ ಸೀಕ್ರೆಟ್. ಓಕೆ, ನಾನ್ ನನ್ನ ಬಿಸ್ನೆಸ್ ಪ್ಲಾನ್ ನ 1200 ಪೀಪಲ್ಸ್ ಗೆ ತೋರಿಸಿದ್ದೆ. ಅದರಲ್ಲಿ 900 ಜನ ನನಗೆ ರಿಜೆಕ್ಟ್ ಮಾಡಿದ್ರು. ಕೀಪ್ ದಿಸ್ ಪಾಯಿಂಟ್, ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಅಥವಾ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ. 1200 ಜನದಲ್ಲಿ 900 ಜನ ನನಗೆ ರಿಜೆಕ್ಟ್ ಮಾಡಿದ್ರು. ದೇ ಸೆಡ್ ನೋ, ದೇ ವಿಲ್ ನಾಟ್ ಸ್ಟಾರ್ಟ್ ಬಿಸ್ನೆಸ್ ವಿತ್ ಮೀ ಸ್ಟಾರ್ಟಿಂಗ್ ಇನಿಷಿಯಲಿ. ಅದರಲ್ಲಿ 300 ಜನ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರು. ಓಕೆ, ಪಾಯಿಂಟ್ ದಿಸ್ ಒನ್. ಆಫ್ಟರ್ ದಟ್ ಆ 300 ಜನದಲ್ಲಿ ಓನ್ಲಿ 85 ಡಿಡ್ ಆಕ್ಚುಲಿ ಎನಿಥಿಂಗ್. ಓಕೆ, 85 ಜನ ಏನೂ ಮಾಡ್ಲಿಲ್ಲ, ಸುಮ್ನೆ ಇಂಟ್ರೆಸ್ಟ್ ತೋರಿಸಿದ್ರು. ಓಕೆ, ಇನ್ ದಟ್ ಅಗೇನ್ 30 ಪೀಪಲ್ ಟುಕ್ ಇಟ್ ಸೀರಿಯಸ್. 30 ಜನ ಪೂರ್ತಿ ಸೀರಿಯಸ್ ಆಗಿ ತಗೋತಾರೆ. ಅಂಡ್ ಆ 30ರಲ್ಲಿ 11 ಜನ ನನ್ನನ್ನ ಮಿಲೇನಿಯರ್ ಆಗಿ ಮಾಡ್ತಾರೆ. ಅರ್ಥ ಆಗ್ತಿದಾನಾ? ದಿಸ್ ಇಸ್ ವೆರಿ 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 ಡೀಪ್ ಮೀನಿಂಗ್ ಇರೋ ವರ್ಡ್ಸ್ ಗಳು. ವಾಟ್ ಇಟ್ ಟೆಲ್ಸ್ ಇದು ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಚಾಲೆಂಜಸ್, ರಿಜೆಕ್ಷನ್ಸ್ ಆರ್ ವೆರಿ 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 ಕಾಮನ್. ತುಂಬಾ ಕಾಮನ್ ಇದೆ ರಿಜೆಕ್ಷನ್ಸ್ ಗಳನ್ನ ಫೇಸ್ ಮಾಡೋದು. ಎವ್ರಿ ಒನ್ ವಿಲ್ ಫೇಸ್ ರಿಜೆಕ್ಷನ್. ಜಸ್ಟ್ ಐ ವಿಲ್ ಟೆಲ್ ಯು ಒನ್ ಸ್ಟೋರಿ. ಹೌ ಮೆನಿ ಆಫ್ ಯು ನೋ ಅಬೌಟ್ ಜಾಕ್ ಮಾ? ಪ್ಲೀಸ್ ರೇಸ್ ಹ್ಯಾಂಡ್. ಜಾಕ್ ಮಾ. ಓಕೆ, ವೆರಿ ಫ್ಯೂ ನೋ ಅಬೌಟ್ ಹಿಮ್. ಲೆಟ್ ಮಿ ಟೆಲ್ ಯು. ಈಗ ಸದ್ಯಕ್ಕೆ ಚೈನಾಸ್ ರಿಚೆಸ್ಟ್ ಪರ್ಸನ್ ಇಸ್ ಜಾಕ್ ಮಾ. ಒಂದು ಟೈಮ್ ಅಲ್ಲಿ ಆಫ್ಟರ್ ದೇರ್ ಎಜುಕೇಶನ್ ಅವ್ರೇನ್ ಮಾಡಿದ್ರು, ಜಾಬ್ ಗೋಸ್ಕರ ಅಪ್ಲೈ ಮಾಡಿದ್ರು ಇನ್ ಮೆಕ್ಡೊನಾಲ್ಡ್ಸ್ ಫಾರ್ ವೇಟರ್ ಜಾಬ್. ಬಿಕಾಸ್ ಅವ್ರಿಗೆ ಯಾವುದೇ ಜಾಬ್ ಸಿಗ್ತಾ ಇರ್ಲಿಲ್ಲ. ವೇಟರ್ ಜಾಬ್ ಗೋಸ್ಕರ ಮೆಕ್ಡೊನಾಲ್ಡ್ಸ್ ಅಲ್ಲಿ ಅಪ್ಲೈ ಮಾಡಿದ್ರು. ಬಟ್ ಅವ್ರದ್ದು ಅನ್ಲಕ್ಕಿ, ಎಷ್ಟು ಅನ್ಲಕ್ಕಿ ಆಗಿದ್ರು ಅಂತ ಅಲ್ಲಿ 15 ಜನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ರು. ಅಂಡ್ ಜಾಕ್ಮಾ ವಾಸ್ ಅ 16th ಪರ್ಸನ್. ಅವರಿಗೆ ಇಂಟರ್ವ್ಯೂ ಕೂಡ ತಗೊಳ್ಳಿಲ್ಲ, ಡೈರೆಕ್ಟ್ ಹಂಗೆ ವಾಪಸ್ ಕಳ್ಸಿದ್ರು. ರಿಜೆಕ್ಷನ್. ಓಕೆ, ಆಫ್ಟರ್ ದಟ್ ಮೆನಿ ಬಿಸ್ನೆಸಸ್, ತುಂಬಾ ಬಿಸ್ನೆಸಸ್ ಗಳನ್ನ ಸ್ಟಾರ್ಟ್ ಮಾಡಿದ್ರು. ರಿಜೆಕ್ಷನ್, ಯಾರು ಆ ಬಿಸ್ನೆಸ್ ಗೆ ಸಪೋರ್ಟ್ ಮಾಡ್ಲಿಲ್ಲ, ಬಿಸ್ನೆಸ್ ಡೆವಲಪ್ ಕೂಡ ಆಗ್ಲಿಲ್ಲ. ಬಟ್ ಆಫ್ಟರ್ ದಟ್ he changed the history. ಪೂರ್ತಿ ಹಿಸ್ಟ್ರಿನೇ ಚೇಂಜ್ ಮಾಡೋದು. ಇವತ್ತು ಇಂಡಿಯಾದಲ್ಲಿ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ನಡೆಯುತ್ತೆ, ಚೈನಾದಲ್ಲಿ ನಡೆಯಲ್ಲ. ಅಲಿಬಾಬಾ ಪೇ. ಓಕೆ, ಫ್ಲಿಪ್ಕಾರ್ಟ್, ಅಮೆಝಾನ್ ಇಂಡಿಯಾದಲ್ಲಿ ನಡೆಯುತ್ತೆ, ಅಲ್ಲಿ ನಡೆಯಲ್ಲ. ಅಲಿಬಾಬಾ ಎಕ್ಸ್ಪ್ರೆಸ್. ಓಕೆ, ಸೇಮ್ ವೇ ಎವ್ರಿ ಸಿಂಗಲ್ ಕಾನ್ಸೆಪ್ಟ್, ಬೇರೆ 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 ಇಂಡಸ್ಟ್ರೀಸ್ ಗಳನ್ನ ಎಲ್ಲಾನು ಇವಾಗ ಸದ್ಯಕ್ಕೆ ಜಾಕ್ಮಾ ಓನ್ ಮಾಡ್ತಿದ್ದಾರೆ. ಲೈಕ್ ಆನ್ಲೈನ್ ಪೇಮೆಂಟ್ಸ್, ಆನ್ಲೈನ್ ಡೆಲಿವರಿ ಆಪ್ಸ್, ಆನ್ಲೈನ್ ಬುಕಿಂಗ್ ಆಪ್ಸ್, ಟ್ರಾವೆಲ್ಸ್, ಟೂರ್ಸ್, ನೆಟ್, ಆಲ್ಮೋಸ್ಟ್ ಆಲ್ 6 to 7 ಇಂಡಸ್ಟ್ರಿನ ಕವರ್ ಮಾಡಿಕೊಂಡು ಇವಾಗ ಚೈನಾಸ್ ರಿಚೆಸ್ಟ್ ಪರ್ಸನ್ ಜಾಕ್ಮಾ. ಒಂದು ಟೈಮ್ ಅಲ್ಲಿ ಮೆಕ್ಡೊನಾಲ್ಡ್ಸ್ ವೇಟರ್ ಜಾಬ್ ಕೂಡ ರಿಜೆಕ್ಟ್ ಆಗಿದ್ರು. ಅಂಡರ್ಸ್ಟ್ಯಾಂಡಿಂಗ್? ಸೊ ಇನಿಷಿಯಲಿ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಎಲ್ರಿಗೂ ರಿಜೆಕ್ಷನ್ ಸಿಗೋದು ಕಾಮನ್. ನನ್ಗೂ ನಮ್ಮ ಪೇರೆಂಟ್ಸ್ ಸ್ಟಾರ್ಟಿಂಗ್ ಅಲ್ಲಿ ಸಪೋರ್ಟ್ ಮಾಡಿರ್ಲಿಲ್ಲ ಬಿಸ್ನೆಸ್.
ರೈಟ್. ಬಟ್ ಆಫ್ಟರ್ ದಟ್ ಸ್ವಲ್ಪ ಟೈಮ್ ಅರ್ಥ ಮಾಡಿಸ್ಕೊಂಡು ತಿಳಿಸ್ಕೊಂಡು ಮಾಡಿಸ್ಕೊಂಡು ಅವಾಗ ಯಾವಾಗ ಹೇಳಿದೆ ಅವಾಗ ಅರ್ಥ ಮಾಡ್ಕೊಂಡ್ರು ಅಂಡ್ ನಿಮಗೂ ರಿಜೆಕ್ಷನ್ ಬರ್ತಿದೆ ಅಂತ ಅನ್ಕೊಳ್ಳಿ, ಮುಂದೆ ನೀವು ಸಕ್ಸಸ್ಫುಲ್ ಆಗ್ತಿದ್ದೀರ. ಸೊ ಡು ನಾಟ್ ಫಿಯರ್ ಅಬೌಟ್ ರಿಜೆಕ್ಷನ್ಸ್ ಹೆದರಕ್ ಹೋಗ್ಬೇಡಿ. ನನಗ್ ನಮ್ ಫ್ರೆಂಡ್ಸ್ ಹಂಗ್ ಮಾತಾಡ್ತಾರೆ, ನನ್ ಫ್ರೆಂಡ್ಸ್ ಏನ್ ಅನ್ಬೋದಪ್ಪ ನಾನು ಇಂಥ ಬಿಸ್ನೆಸ್ ಮಾಡಿದ್ರೆ, ನಮ್ ಪೇರೆಂಟ್ಸ್ ಏನ್ ಅನ್ಬೋದು. ನೋ, ಡು ನಾಟ್ ಎವರ್ ಥಿಂಕ್ ಆಫ್ ಇಟ್. ಬಿಕಾಸ್ ನಿಮ್ಗ್ ಗೊತ್ತು ನೀವ್ ಯಾವ ಬಿಸ್ನೆಸ್ ಮಾಡ್ತೀರಾ, ಎಷ್ಟು ಚೆನ್ನಾಗಿರೋ ಎಷ್ಟು ಹೈ ಲೆವೆಲ್ ಬಿಸ್ನೆಸ್ ಮಾಡ್ತೀರಾ ಅಂತ ನಿಮಗ್ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ರೈಟ್. ಸೊ ಡು ನಾಟ್ ಎವರ್ ಥಿಂಕ್ ಆಫ್ ಇಟ್. ಅವ್ರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ರಿಜೆಕ್ಷನ್ಸ್ ಆರ್ ವೆರಿ ವೆರಿ ಕಾಮನ್ ಇನ್ ಬಿಸ್ನೆಸ್ ಅಲ್ಲಿ ನಿಮಗೆ ರಿಜೆಕ್ಷನ್ಸ್ ಇಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಬಿಸ್ನೆಸ್, ನೀವು ಬಿಸ್ನೆಸ್ ಮಾಡ್ತಿಲ್ಲ ಅಂತ ಅರ್ಥ. ಗಾಟ್ ದಿಸ್ ಪಾಯಿಂಟ್? ಸೊ ಆಲ್ವೇಸ್ ಕೀಪ್ ಇನ್ ಯುವರ್ ಮೈಂಡ್, ನೆನಪಲ್ಲಿ ಇಟ್ಕೊಳ್ಳಿ, ರಿಜೆಕ್ಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ರಿಜೆಕ್ಷನ್ಸ್ ಫೇಸ್ ಮಾಡ್ಲೇಬೇಕು. ಓಕೆ, ವಿಲ್ ಮೂವ್ ಅಹೆಡ್. ಮುಂದೆ ಹೋಗೋಣ. ಆಫ್ಟರ್ ದಟ್ ದೇರ್ ಆರ್ ಟೂ ಟೈಪ್ ಆಫ್ ಬಿಸ್ನೆಸ್. ನಿಮ್ಗೆ ಎಲ್ರಿಗೂ ಗೊತ್ತು, ಈಗ ನಿಮ್ಗೆ ಪೂರ್ತಿ ಡೀಟೇಲ್ ಆಗಿ ಫಾರ್ ಎವರ್ ಬಗ್ಗೆ ಗೊತ್ತಾಗಿದೆ. ಜಸ್ಟ್ ಇದೊಂದು ಸ್ಮಾಲ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಅಲ್ಲೂ ಕೂಡ ಎರಡು ಟೈಪ್ ಇದಾವೆ. ಒನ್ ಇಸ್ ಸ್ಮಾಲ್ ಬಿಸ್ನೆಸ್ ವೇರ್ ವಿಲ್ ಗೆಟ್ ಲಿಮಿಟೆಡ್ ಅರ್ನಿಂಗ್. ಸ್ವಲ್ಪನೇ ಲಿಮಿಟೆಡ್ ಅರ್ನಿಂಗ್ ಸಿಗುತ್ತೆ ನಮಗೆ, ನಾಟ್ ಅನ್ಲಿಮಿಟೆಡ್. ದಟ್ ಈಸ್ ಫಾರ್ ಎಕ್ಸಾಂಪಲ್ ವೇರ್ ವಿ ವರ್ಕ್ ಇಂಡಿವಿಜುವಲ್. ನಾವು ಇಂಡಿವಿಜುವಲ್ ಆಗಿ ನೆಟ್ವರ್ಕ್ ಬಿಲ್ಡ್ ಮಾಡ್ದೇನೆ, ಟೀಮ್ ಬಿಲ್ಡ್ ಮಾಡ್ದೇನೆ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ನಮಗೆ ಲಿಮಿಟೆಡ್ ಅರ್ನಿಂಗ್ ಇರುತ್ತೆ. ಎಕ್ಸಾಂಪಲ್ಸ್ ಮಿಲ್ಕ್ ವೆಂಡರ್ ನ ನೀವು ತಗೊಳ್ಳಿ, ಅಥವಾ ಶಾಪ್ ಕೀಪರ್ ನ ನೀವು ತಗೊಳ್ಳಿ, ಅದನ್ನು ಬಿಸ್ನೆಸ್ ಅಂತ ಕರಿತೀವಿ. ಬಟ್ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ಲಿಮಿಟೆಡ್ ಅರ್ನಿಂಗ್ ಇರುತ್ತೆ. ರೈಟ್. ಬಟ್ ಅದನ್ನೇ ನಾವು ಒಂದು ನೆಟ್ವರ್ಕ್ ರೂಪದಲ್ಲಿ ಕನ್ವರ್ಟ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ಸ್ ನಿಮ್ ಎದುರುಗಡೆನೆ ಇದೆ. ತುಂಬಾ ಜನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಮನೆವರೆಗೂ ಹಾಲ್ ಮಾರಕ್ ಬರ್ತಾರೆ. ವಾಟ್ ಈಸ್ ಅ ಡಿಫರೆನ್ಸ್? ಅವ್ರು ಪೂರ್ತಿ ಕ್ವಾಲಿಟಿ ಹಾಲ್ ಕೊಟ್ರು ಅವ್ರು ಅಷ್ಟೊಂದು ಅರ್ನಿಂಗ್ ಮಾಡಕ್ಕಾಗಲ್ಲ. ಎಷ್ಟೊಂದು ಬ್ರಾಂಡ್ಸ್ ಗಳು ಅರ್ನಿಂಗ್ ಮಾಡ್ತಾರೆ, ವಿಟಾ, ವರ್ಕಾ, ಅಮೂಲ್, ರೈಟ್, ಉಜಾಲಾ, ಆಲ್ ದ ಬ್ರಾಂಡ್ಸ್. ಅವ್ರೇನ್ ಮಾಡ್ತಾರೆ, ದಿಲ್ ಕ್ರಿಯೇಟ್ ಅ ನೆಟ್ವರ್ಕ್. ಒಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡ್ತಾರೆ. ಕಂಪನಿ ಓನರ್ ಎಲ್ಲೋ ಇರ್ತಾರೆ, ಬ್ರಾಂಚ್ ಎಲ್ಲೋ ಇರುತ್ತೆ, ಆಫೀಸ್ ಎಲ್ಲೋ ಇರುತ್ತೆ. ಬಟ್ ಅದರದ್ದು ಬ್ರಾಂಚಸ್ ಗಳು ಏನಿದಾವೆ, ನೆಟ್ವರ್ಕ್ ಏನಿದಾವೆ, ಆಲ್ ಓವರ್ ಪೂರ್ತಿ ಇಂಡಿಯಾ ಕಡೆ ಪೂರ್ತಿ ಎಲ್ಲರೂ ನೆಟ್ವರ್ಕ್ಸ್ ಗಳು ಮಾಡಿರೋದ್ರಿಂದ, so they will build a network and that network will help them to become a multi-millionaire. Right. So ನಿಮ್ಗೆ ಈಗ ಡಿಫರೆನ್ಸ್ ಅರ್ಥನೇ ಆಗಿರುತ್ತೆ. ಇಟ್ ಇಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಓಕೆ, ವೆರಿ ಸಿಂಪಲ್ ಡಿಫರೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ. ದಟ್ ಈಸ್, ಯಾರು ಜಾಸ್ತಿ ಅರ್ನಿಂಗ್ ಮಾಡ್ತಾರೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಹೂ ವಿಲ್ ಅರ್ನ್ ಮೋರ್ ಅಂಡ್ ಮೋರ್? ಅನ್ಲಿಮಿಟೆಡ್ ಅರ್ನಿಂಗ್. ದಟ್ ಈಸ್ ನೆಟ್ವರ್ಕ್ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಅನ್ಲಿಮಿಟೆಡ್ ಅರ್ನಿಂಗ್ ಸಿಗುತ್ತೆ. ರೈಟ್. ಸೇಮ್ ವೇ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ನಾವು ಕೂಡ ನೆಟ್ವರ್ಕ್ ಕ್ರಿಯೇಷನ್ ಬಿಸ್ನೆಸ್ ಅಲ್ಲಿ ಇದ್ದೀವಿ. ದೇರ್ ಇಸ್ ಅ ಲಾಟ್ ಆಫ್ ಚಾನ್ಸ್ ಫಾರ್ ಅಸ್ ಆಲ್ಸೋ ಟು ಅನ್ಲಿಮಿಟೆಡ್ ಅರ್ನಿಂಗ್. ಅನ್ಲಿಮಿಟೆಡ್ ಅರ್ನಿಂಗ್ ಮಾಡಕ್ ನಮ್ಮ ಹತ್ರನು ತುಂಬಾ ಅವಕಾಶ ಇದೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್, ವಿ ನೀಡ್ ಟು ಟೇಕ್ ಇಂಪ್ಲಿಮೆಂಟೆಡ್. ಓಕೆ, ಅಂಡ್ ದಿಸ್ ಇಸ್ ಅ ಫಾರ್ ಎವರ್ ಅಲ್ಲಿ ನಾವು ಯಾವುದೇ ಕಡಿಮೆ ಇಲ್ಲ. ಫಾರ್ ಎವರ್ ಅಲ್ಲಿ ಯಾವುದೇ ಕಡಿಮೆ ಇಲ್ಲ. ಆ ಕಡಿಮೆ ಏನಾದ್ರೂ ಇದೆ ಜಸ್ಟ್ ನಮ್ಮ ಹತ್ರ ಇದೆ. ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನಮ್ಮ ಹತ್ರ ಇರೋ ಕಡಿಮೆಗಳನ್ನ ಫುಲ್ಫಿಲ್ ಮಾಡ್ಕೊಂಡು ನಾವು ಡೆವಲಪ್ ಆದ್ರೆ 100% ವಿ ಕ್ಯಾನ್ ಅಚೀವ್ ವಾಟ್ ಎವರ್ ನಾವ್ ಏನೇನ್ ಅನ್ಕೊಂಡಿದೀವಿ ಎಲ್ಲಾನು ಅಚೀವ್ ಮಾಡಕ್ಕೆ ಫಾರ್ ಎವರ್ ನಮ್ಗೆ ಹೆಲ್ಪ್. ರೈಟ್. ಅಂಡ್ ಅಲ್ಲಿ ರಿಜೆಕ್ಷನ್ ಗೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಯು ಆಲ್ ನೋ, ನಮ್ ಗ್ರೂಪ್ ನ ಫೈಂಡ್ ಔಟ್ ಮಾಡಿದವರು ಸಿಇಒ ಅಂಡ್ ಫೌಂಡರ್ ಆಫ್ ಮಾಣಿಕ್ Games23 ಮಿಸ್ಟರ್ ಮಾಣಿಕ್ ಅಗರ್ವಾಲ್. ಸ್ಟಾರ್ಟಿಂಗ್ ಅಲ್ಲಿ ಅವರು 18 ಏಜ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದಾಗ ಈ ವಾಸ್ ಅ +2 ಡ್ರಾಪ್ ಔಟ್. ಅವ್ರ ಪೇರೆಂಟ್ಸ್ ಮನೆಯಿಂದ ಹೊರಗಡೆ ಹಾಕಿದ್ರು. ಮನೆಯಿಂದ ಹೊರಗಡೆ ಹಾಕಿದ್ರು. ಈಸ್ ಫ್ರಮ್ ಪಂಜಾಬ್. ಗುರುದ್ವಾರದಲ್ಲಿ ಇದ್ಕೊಂಡು ಬಿಸ್ನೆಸ್ ಮಾಡಿದ್ರು. ಆಲ್ಮೋಸ್ಟ್ ಆಲ್ 6 to 8 months ಝೀರೋ ಇನ್ಕಮ್. ಅಂದ್ರೂ ಬಿಡ್ಲಿಲ್ಲ. ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಟ್ಕೊಂಡ್ರು. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರು 6 to 8 months. ಆಫ್ಟರ್ ದಟ್ ಪೂರ್ತಿ ಲೈಫೇ ಚೇಂಜ್ ಆಗೋಯ್ತು. 1 ವರ್ಷದಲ್ಲಿನೇ, ಓನ್ಲಿ ಇನ್ 1 year he become supervisor in the senior manager ವರ್ಗು ವರ್ಕ್ ಮಾಡಿದ್ರು. and all the incomes achieved. Now his parents and family is very proud of it. Right. In the same way, rejection is common to everyone. Rejections na face ಮಾಡೋದನ್ನ ಕಲ್ತ್ಕೊಳ್ಳಿ. forever as everything is, it acts like a bridge. Right. ಇವಾಗ ನೀವು ಎಲ್ಲಿದ್ದೀರಾ, ನೀವು ಎಲ್ಲಿಗೆ ರೀಚ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ. ನಾವು ಹೋಗ್ತಿರೋ ವೇನೇ ಡಿಫ್ರೆಂಟ್, ನಾವು ರೀಚ್ ಆಗ್ಬೇಕು ಅನ್ಕೊಂಡಿರೋ ವೇನೇ ಡಿಫ್ರೆಂಟ್. ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ತಿದನಾ? ಇವತ್ ನಾವ್ ಎಲ್ಲಿದ್ದೀವಿ, ನಾವು ಯಾವ ವೇ ಇಂದ ನಾವು ಹೋಗ್ತಿದೀವಿ, ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ವಾಟ್ ವಿ ವಾಂಟ್ ಟು ಬಿಕಮ್. ಹೌದಾ? ಸೊ ಫಾರ್ ಎವರ್ ವಿಲ್ ಆಕ್ಟ್ಸ್ ಆಸ್ ಅ ಬ್ರಿಡ್ಜ್. ಫಾರ್ ಎವರ್ ಒಂದು ಬ್ರಿಡ್ಜ್ ತರ ವರ್ಕ್ ಮಾಡುತ್ತೆ, ವಿಚ್ ಕನೆಕ್ಟ್ಸ್ ಯು ಈಗ ಸದ್ಯಕ್ಕೆ ಮತ್ತೆ ನಿಮ್ಗೆ ನೆಕ್ಸ್ಟ್ ನಿಮ್ ಡ್ರೀಮ್ಸ್ ಗಳಿಗೆ ಒಂದು ಕನೆಕ್ಟ್ ಮಾಡೋ ಬ್ರಿಡ್ಜ್ ತರ ವರ್ಕ್ ಆಗುತ್ತೆ ಫಾರ್ ಎವರ್, ಇನ್ ವಿತ್ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಎವರ್ ಫೀಲ್ಡ್ ಯು ಆರ್. ನೀವು ಯಾವುದೇ ಫೀಲ್ಡ್ ಇಂದ ಇರಿ, ನೀವು ಯಾವ ಕಡೆಯಿಂದ, ನೋ ಪ್ರಾಬ್ಲಮ್. ಫಾರ್ ಎವರ್ ವಿಲ್ ಆಕ್ಟ್ಸ್ ಆಸ್ ಅ ಬ್ರಿಡ್ಜ್.
ರೈಟ್. ಸೊ ಚೇಂಜ್ ಯುವರ್ ಮೈಂಡ್ ಸೆಟ್. ನಿಮ್ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡು ಒಂದು ಕರೆಕ್ಟ್ ಆಗಿ ಪ್ಲಾನಿಂಗ್ ತಗೊಳ್ಳಿ ನಿಮ್ಮ ಅಪ್ಲೈನ್ ಜೊತೆ, ಕರೆಕ್ಟ್ ಆಗಿ ಲರ್ನಿಂಗ್ ಮಾಡ್ಕೊಂಡು ಆದಷ್ಟು ಬೇಗ ನಿಮ್ಗೆ ಅರ್ನಿಂಗ್ ಮಾಡೋ ಸ್ಟಾರ್ಟ್ಅಪ್ ಮಾಡಕ್ಕೆ ಮಾಡಿ. ಓಕೆ, ಸೊ ಆಸ್ ಯೂಶುವಲ್ ಐ ಗಿವ್ ಒನ್ ಸ್ಮಾಲ್ ಟಾಸ್ಕ್ ಎಲ್ರಿಗೂ, ದಟ್ this is my Instagram ID. Do follow me on Instagram. Instagram ಅಲ್ಲಿ follow ಮಾಡಿ, but do not fill the form fill ಮಾಡಕ್ ಹೋಗ್ಬೇಡಿ, just follow me. Okay, and I hope ಇವತ್ತಿನ ವೆಬಿನಾರ್ ಪೂರ್ತಿ ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೊಂಡಿದ್ರೆ, ಅಂಡ್ ವರ್ಕ್ ಬಗ್ಗೆ ಎಕ್ಸ್ಟ್ರೀಮ್ 100% ಡೀಟೇಲ್ ನಿಮ್ಗೆ ವರ್ಕ್ ಬಗ್ಗೆ ಅರ್ಥ ಆಗಿದೆ. ಓಕೆ, ಓನ್ಲಿ ಕ್ವೆಶನ್ ಈಸ್ ಸೋಷಿಯಲ್ ಮೀಡಿಯಾ ನಾವ್ ಹೆಂಗ್ ಯೂಸ್ ಮಾಡ್ಬೇಕು ಅದನ್ನ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಟ್ರೈನಿಂಗ್ಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ, ರೈಟ್. ಅಂಡ್ ಐ ಹೋಪ್ ನೀವು ಇವತ್ತಿನ ವೆಬಿನಾರ್ ನ ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀನಿ. ಇದೇ ತರ in every sessions, okay, ಇದೇ ಎನರ್ಜಿ, ಇದೇ ಮೋಟಿವೇಶನ್, ಇದೇ ಎಕ್ಸೈಟ್ಮೆಂಟ್ ಇಟ್ಕೊಂಡು ನೆಕ್ಸ್ಟ್ ವೆಬಿನಾರ್ ಅಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಟೇಕ್ ಕೇರ್, ಲವ್ ಯು ಆಲ್. ಈ ವೆಬಿನಾರ್ ಇಂದ ನೀವ್ ಏನ್ ಕಲ್ತಿದ್ದೀರಾ ಅಂತ ಗ್ರೂಪ್ ಅಲ್ಲಿ ರಿವ್ಯೂಸ್ ಕೊಡೋದನ್ನ ಮಾತ್ರ ಮರಿಬೇಡಿ. See you in the next session. Bye, love you all.